ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾಸ್ ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಸೆಲೆಬ್ರೇಷನ್ಸ್ ಆ್ಯಂಡ್ ನಮ್ಮ ಕಡೆಯಿಂದ ನಿಮಗೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಕ್ಯೂಟೀಸ್ ಕಡೆಯಿಂದಲೂ ಕೂಡ ಹ್ಯಾಪಿ ಯುಗಾದಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ಹೇ ಗೈಸ್, ಬ್ಯಾಕ್ ಟು ಮೈ ಯುಗಾದಿ ವ್ಲಾಗ್ಸ್. ಅಫ್ಕೋರ್ಸ್ ನಂದು ವಿಡಿಯೋ ಡಿಲೇ ಆಗಿದೆ. ಲಿಟ್ರಲಿ ಒಂದು ವಾರನೇ ಆಗೋಯ್ತು ಹಬ್ಬ ಆಗಿ. ನಾನು ಸ್ವಲ್ಪ ಫ್ರೀ ಇರಲಿಲ್ಲ. ಕಾಲೇಜ್ ವರ್ಕ್ ಎಲ್ಲ, ಪ್ರಾಜೆಕ್ಟ್ಸ್ ಅಪ್ರೂವಲ್ಸ್ ಅಂತೆಲ್ಲ ಕೂಡ ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತು. ಇಂಟರ್ನಲ್ಸ್ ಪ್ರಿಪರೇಷನ್, ಮನೇಲೂ ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ನನಗೂ ಕೂಡ ಆ ವಿಡಿಯೋ ಎಡಿಟಿಂಗ್ಗೆ ಟೈಮ್ ಸಿಕ್ಕಿರಲಿಲ್ಲ. ಹಾಗಾಗಿ ಇವತ್ತು ಫೈನಲಿ ವಿಡಿಯೋ ಇಸ್ ಆನ್ ಹೇರ್. ಆ್ಯಂಡ್ ಎಲ್ಲರಿಗೂ ಕೂಡ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದೇ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೀನಿ. ಆ್ಯಂಡ್ ಲೆಟ್ಸ್ ಬಿಗ್ಯಾನ್ ವಿತ್ ಯುಗಾದಿ ವ್ಲಾಗ್. ಫಸ್ಟು ಬೆಳಗ್ಗೆ ಎಲ್ಲ ಎದ್ದು ಕೂಡ ಫ್ರೆಶ್ ಎಲ್ಲ ಆಗಿ ಫೇಸ್ ವಾಶ್ ಎಲ್ಲ ಕೂಡ ಮುಗಿಸಿ ಅದಾದಮೇಲೆ ಇವಾಗ ಕಿಚನ್ ಕೆಲಸಕ್ಕಂತ ಹೋದೆ. ನೀಟಾಗಿ ನಾನೆಲ್ಲ ಕಟ್ ಮಾಡಿ ಏನೇನಿಗೆ ಬೇಕು ಅಂತೆಲ್ಲ ಕೂಡ ಕಟ್ ಮಾಡಿ ಕೊಟ್ಟೆ. ಇವಾಗ ನಾನು ಫಸ್ಟ್ ಕಟ್ ಮಾಡ್ತಾ ಇರೋದು ಚಿತ್ರಾನ್ನಕ್ಕೆ. ನಮ್ಮ ಮನೇಲಿ ಯೂಶ್ವಲಾಗಿ ಯುಗಾದಿ ಹಬ್ಬಕ್ಕೆ ಬೇಳೆ ಒಬ್ಬಟ್ಟು, ಚಿತ್ರಾನ್ನ ಮತ್ತು ಪಲ್ಯಗಳು ಮಾಡ್ತಾರೆ. ಹೆಸರುಬೇಳೆ ಪಲ್ಯ, ಹುಳ್ಳಿಕಾಯಿ ಪಲ್ಯ, ಆಲೂಗಡ್ಡೆ ಪಲ್ಯ ಮತ್ತು ಎಣ್ಗಾಯಿ, ಬದನೆಕಾಯಿಂದ ಎಣ್ಗಾಯಿ ಮಾಡ್ತಾರೆ. ಅದಾದಮೇಲೆ ಒಬ್ಬಟ್ಟಿನ ಸಾಂಬಾರು, ರೈಸ್. ಇದಿಷ್ಟು ಹಬ್ಬಕ್ಕೆ ಸ್ಪೆಷಲ್ ಇರುತ್ತೆ. ಈ ದಿನ ಬೆಳಗ್ಗೆ ಅರೌಂಡ್ 4:30 ಎದ್ದಿದ್ರು ಅಮ್ಮ. ನಾನು ಕೂಡ 4:30 ಆ ಟೈಮ್ಗೆಲ್ಲ ಎದ್ದು ಬೇಗನೆ ಕೆಲಸನ ಶುರು ಮಾಡಿದ್ವಿ. ಯಾಕಂದರೆ ಅದು ಫುಲ್ ಕಂಪ್ಲೀಟ್ ಡೇ, ಪೂಜೆ ಹೋಗಬೇಕು ಬರಬೇಕು ಅನ್ನೋದು ಜಾಸ್ತಿ ಕೆಲಸಗಳಿರುತ್ತೆ. ಬಿಸಿಲಾಗೋದ್ರೆ ಆಗಲ್ಲ, ಯಾಕಂದರೆ ಮಕ್ಕಳೆಲ್ಲ ಮನೇಲಿದ್ದಾರೆ, ಅವರು ಬರ್ತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಎಲ್ಲ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ರಿ. ಇದು ಬೋಂಡನ ಬಜ್ಜಿನೋ ವಡೆ, ಕಡಲೆಕಾಳು ವಡೆ ಮಾಡಿದ್ವಿ. ಅದಕ್ಕೂ ಕೂಡ ಹಂಗೆ ಎಲ್ಲ ಕೂಡ ಹಚ್ಕೊಂಡೆ. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಲ್ಲ ಕುಕ್ಕಿಂಗ್ ಪ್ರಿಪರೇಷನ್ನ ನಾನು ಏನೆಲ್ಲ ಮಾಡಿದ್ದೀನೋ ಅದನ್ನು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ. ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ನಾನೆದ್ದು ಆಚೆ ಕಡೆ ಎಲ್ಲ ಕೂಡ ತೊಳೆದು ರಂಗೋಲಿ ಎಲ್ಲ ಹಾಕೋಷ್ಟರಲ್ಲಿ ನಮ್ಮಮ್ಮ ಈರುಳ್ಳಿದು ಸಿಪ್ಪೆ ಎಲ್ಲ ಕೂಡ ಬಿಡಿಸಿ ಇಟ್ಟಿದ್ರು. ಅದಾದಮೇಲೆ ನಾನು ಕಂಟಿನ್ಯೂಸ್ ಆಗಿ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟು ಚಿತ್ರಾನ್ನ ಗೊಜ್ಜಿ ಕಟ್ ಮಾಡಿದೆ. ಅದಾದಮೇಲೆ ಆಲೂಗಡ್ಡೆ ಬೇಯಕ್ಕೆ ಇಟ್ಟಿದ್ರು. ಸೊ ಹಂಗಾಗಿ ಅದು ಸಿಪ್ಪೆ ಎಲ್ಲ ಕೂಡ ತೆಗೆದು ಆಲೂಗಡ್ಡೆ ಪಲ್ಯಕ್ಕೆ ಕಟ್ ಮಾಡಿದೆ. ಅದ್ರದ್ದು ಕೂಡ ನೀವು ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ನ ನೋಡ್ತೀರಾ. ಆಲೂಗಡ್ಡೆ ಪಲ್ಯಕ್ಕೆ ಕಟ್ ಮಾಡಿದ ಆದಮೇಲೆ ಎಣ್ಗಾಯಿಗೆ ಕಟ್ ಮಾಡಿದೆ. ಬದನೆಕಾಯಿ ಅವೆಲ್ಲ ಕೂಡ ಕಟ್ ಮಾಡಿ ಕೊಟ್ಟೆ. ಒಂದೊಂದೇ ಆದಷ್ಟು ಬೇಗ ಎಲ್ಲ ಮುಗಿಸ್ಬೇಕಿತ್ತು. ಆ್ಯಂಡ್ ನಾನು ಎಷ್ಟೇ ಕ್ಲೀನ್ ಮಾಡ್ಕೊಂಡಿದ್ರು ಮನೆ, ನಾನು ಶನಿವಾರ ಕ್ಲೀನ್ ಮಾಡ್ಕೊಂಡಿದ್ದೆ ಹಬ್ಬಕ್ಕೆ ಅಂತ ಮನೇನ. ಭಾನುವಾರ ಹಬ್ಬ ಇದ್ದಿದ್ದಲ್ವಾ, ನಾವು ಮನೆ ಎಷ್ಟೇ ಕ್ಲೀನ್ ಮಾಡ್ಕೊಂಡಿದ್ರು ಲಿಟ್ರಲಿ ಭಾನುವಾರ ಬೆಳಗ್ಗೆಯಿಂದ ಸಂಜೆ ತನಕ ಅಡುಗೆ ಮಾಡಿ ಹೋಗಿ ಬಂದು ಪೂಜೆ ಸಾಮಾನೆಲ್ಲ ಇಟ್ಟು ಎಲ್ಲ ಮಾಡಿ ಮನೆ ಕ್ಲೀನ್ ಮಾಡಿದ್ದೀವಿ ಅನ್ನೋ ಫೀಲೇ ಆಗಿಲ್ಲ. ಅಷ್ಟು ತಿರ್ಗಾ ಗಲೀಜು ಮಾಡ್ಕೊಟ್ಟಿದ್ವಿ. ನೀಟಾಗೆಲ್ಲ ಕೂಡ ಅದನ್ನೆಲ್ಲ ಕೂಡ ಸಗ್ರಿಗೇಟ್ ಮಾಡಿ ಎಲ್ಲ ಕೂಡ ಕ್ಲೀನ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಇವಾಗ ನಾನು ಇದನ್ನು ಪುದೀನ ಸೊಪ್ಪನ್ನ ಕಟ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ತಿರ್ಗಾ ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ. ಇದು ಏನಕ್ಕೆ ಅಂತೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ ನಿಜವಾಗ್ಲೂ ಏನೇನು ಕಟ್ ಮಾಡಿದೆ ಅಂತ. ಇವಾಗ ಕೊತ್ತಂಬರಿ ಸೊಪ್ಪನ್ನ ತೊಳ್ದು ಕೊಡ್ತಾಯಿದ್ರು. ನಾನು ಅದನ್ನು ನೀಟಾಗಿ ಕಟ್ ಮಾಡಿದೆ. ಇದನ್ನು ಹೊಡೆಗೆ, ಚಿತ್ರಾನ್ನ ಗೊಜ್ಜಿಗೆಲ್ಲ ಬೇಕಲ್ಲ ಅಂತ ಅಂದ್ಬಿಟ್ಟು ಎಲ್ಲದಕ್ಕೂ ನೀಟಾಗಿ ಕಟ್ ಮಾಡಿದೆ. ಇವಾಗ ಇದು ಬಂದು ಬೀನ್ಸ್ ಪಲ್ಯ ಮಾಡೋಕ್ಕೆ ಕಟ್ ಮಾಡ್ತಾಯಿದ್ದೀನಿ. ಚಿಕ್ಕದಾಗಿ ಒಂದೊಂದು ಸೈಜ್ ನೋಡ್ಕೊಂಡು ಕಟ್ ಮಾಡಿ ಕೊಟ್ಟೆ. ಅದು ನನಗೆ ತೊಳೆದ್ಬಿಟ್ಟು ಪಲ್ಯನ ಮಾಡ್ಬೋದು ಅಂತ. ನಮ್ಮಮ್ಮ ಕೂಡ ಟಕ ನೀನೆಲ್ಲ ಕಟ್ ಮಾಡಿ ಕೊಟ್ಟನಲ್ಲ, ನಮ್ಮಮ್ಮ ಕೂಡ ಬೇಗ ಎಲ್ಲ ಒಂದೊಂದೇ ಬೇಯಿಸ್ಕೊಂಡು ನಮ್ಮಮ್ಮ ನೀಟಾಗಿ ಅದಕ್ಕೆ ಟೇಸ್ಟ್ ಎಲ್ಲ ಕೂಡ ನೋಡಿ ಅಡುಗೆ ಎಲ್ಲ ಕೂಡ ಮಾಡ್ತಾಯಿದ್ರು. ಈ ಬ್ರೇಕಲ್ಲಿ ನನಗೆ ಕಾಫಿ ಕೊಟ್ಟರು. ನಾನು ಯೂಶ್ವಲಾಗಿ ಟೀ ಕಾಫಿ ಏನೂ ಕುಡಿಯೋಲ್ಲ, ರೇರ್ ಸಿನಾರಿಯೋ. ಊಟ ಬಂದು ಲೇಟ್ ಆಗುತ್ತೆ, ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಕ್ಕೆ ಲೇಟ್ ಆಗುತ್ತೆ, ಪರವಾಗಿಲ್ಲ ತಿನ್ನು ಅಂತ ಅಂದರು. ಹಾಲು ಕೊಟ್ಟರು, ಹಾಲು ಕುಡಿದಾಗಿ ಸ್ವಲ್ಪ ಹೊತ್ತಿಗೆ ಟೀ ಕೊಟ್ಟರು. ಟೀಯಲ್ಲಿ 2 ರಸ್ಕ್ನ ತಿಂದೆ. ಇದು ಇವಾಗ ಈರುಳ್ಳಿ ಕಟ್ ಮಾಡ್ತಾ ಇರೋದು ಬಂದು ವಡೆ ಅಂತಾರೋ ಏನಂತಾರೋ ಗೊತ್ತಿಲ್ಲ, ವಡೆ ಕಟ್ ಮಾಡ್ತಾಯಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡು ಅಂತ ಹೇಳಿದ್ರು ಅಮ್ಮ. ಕಟ್ ಮಾಡ್ತಾಯಿದ್ದೀನಿ ಅದಕ್ಕೆ. ಮತ್ತು ಇವಾಗ ಬದನೆಕಾಯಿ ಕಟ್ ಮಾಡ್ಕೊಂಡು ಕೊಟ್ಬಿಡು ಅಂತ ಅಂದರು. ಆ್ಯಂಡ್ ಇವಾಗ ಬದನೆಕಾಯಿ ಕಟ್ ಮಾಡ್ತಾಯಿದ್ದೀನಿ ಎಣ್ಗಾಯಿ ಪಲ್ಯಕ್ಕೆ. ನಮ್ಮ ಅಪ್ಪಂಗೆ ಒಬ್ಬಟ್ಟು ಮಾಡಿದ್ರೆ ಎಣ್ಗಾಯಿ ಪಲ್ಯ ಮಸ್ಟ್ ಆ್ಯಂಡ್ ಶುಡ್, ಚೆನ್ನಾಗಿರುತ್ತೆ ಒಂಥರ. ಅದೇ ನನಗೆ ಮಿಕ್ಕಿದ್ರೆ ನೈಟು ಚಪಾತಿ ಮಾಡ್ಕೋಬೋದು ಅಂತ ನಮ್ಮ ಮನೆ ಪಾಲಿಸಿ. ಫಸ್ಟಿಂದಾನು ಮಾಡ್ಕೊಬಂದ್ಬಿಟ್ಟಿದ್ದೀವಿ ಒಬ್ಬಟ್ಟಿಗೆ ಎಣ್ಗಾಯಿ ಪಲ್ಯ. ಆ್ಯಂಡ್ ವಿತೌಟ್ ಎಣ್ಗಾಯಿ ಒಬ್ಬಟ್ಟು ನಮ್ಮ ಮನೇಲಿ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಒಂದು ಸ್ವಲ್ಪ ಚಿಕ್ಕದಾಗಿ ಎಲ್ಲ ಕೂಡ ಮಾಡ್ಕೊಂಡಿದ್ದೆ ಅಡುಗೆಗಳನ್ನ. ಯಾಕಂದರೆ ಇಲ್ಲಿ ಹಬ್ಬ ಆಗಿದ್ದು ಬಂದು ಭಾನುವಾರ, ಸೋಮವಾರ ಬಿಟ್ಟು ಮಂಗಳವಾರನೇ ಹೊಸದು ತಡಕಲ್ಲ, ಅವತ್ತು ಕೂಡ ಭರ್ಜರಿಯಾಗಿ ಜೋರಿಗೆ ಮಾಡ್ತಾರೆ. ಸೊ ಹಂಗಾಗಿ ನಾನಂತೂ ಕಂಟಿನ್ಯೂಸ್ ಆಗಿ ಫ್ರೈಡೇ ಕಾಲೇಜ್ಗೆ ಹೋಗಿದ್ದಕ್ಕೆ ಸ್ಯಾಟರ್ಡೇ ರಜಾ ಹಾಕೊಂಡು ಮನೇಲಿದ್ದೆ. ಸಂಡೇ ಹಬ್ಬ, ನೆಕ್ಸ್ಟು ಮಂಡೇ ಕಾಲೇಜೇ ರಜಾ ಇತ್ತು. ಆ್ಯಂಡ್ ಟ್ಯೂಸ್ಡೇ ನಾನೇ ರಜಾ ಹಾಕೊಂಬಿಟ್ಟೆ. ಇದಿಷ್ಟು ಕತೆಗಳು. ಸ್ಯಾಟರ್ಡೆ ಎಲ್ಲ ಕ್ಲೀನ್ ಮಾಡೋಕ್ಕೆ ರಜಾ ಹಾಕ್ಕೊಂಡೆ, ಟ್ಯೂಸ್ಡೇ ಎಲ್ಲ ತಿನ್ನೋಕ್ಕೆ ರಜಾ ಹಾಕ್ಕೊಂಡೆ. ಯಾಕಂದರೆ ಫೋನ್ ಮಾಡಿ ಕೇಳಿದ್ರೆ ಯಾರೂ ಕಾಲೇಜ್ಗೆ ಹೋಗಲ್ಲ ಅಂದರು. ಹಾಗಾಗಿ ನಾನೇ ರಜಾ ಹಾಕ್ತೆ. ಇವಾಗ ಬದನೆಕಾಯಿ ಎಲ್ಲ ಕೂಡ ಕಟ್ ಮಾಡಿ ಕೊಟ್ಟಿದ್ದಾದಮೇಲೆ ನೆಕ್ಸ್ಟ್ ಹಂಗೆ ವಡೆಗೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ತಾನೆ ಇದ್ದೀನಿ. ಸ್ವಲ್ಪ ವಡೆ ಜಾಸ್ತಿನೇ ಮಾಡ್ತೀವಿ. ನೆಕ್ಸ್ಟ್ ಎಲ್ಲ ಕೂಡ ತಿನ್ಬೋದು, ಯಾಕಂದರೆ ಮಂಡೇ ಇತ್ತಲ್ಲ, ನೆಕ್ಸ್ಟ್ ಡೇ ಮನೇಲೇ ಇರ್ತೀವಿ ಎಲ್ಲರೂ ಕೂಡ, ಬೇಕಾದಾಗ ಸುಟ್ಕೊಂಡು ತಿನ್ಬೋದು ಅಂದ್ಬಿಟ್ಟು ವಡೆ ಒಂದು ಸ್ವಲ್ಪ ಜಾಸ್ತಿನೇ ಪ್ರಿಪೇರ್ ಮಾಡ್ಕೊಂಡ್ವಿ.
ಇದೆಲ್ಲ ಆಗಷ್ಟರಲ್ಲಿ ಇನ್ನೊಂದು ಕಡೆ ನೀಟಾಗಿ ಹೆಸ್ರು ಬೇಳೆನೆಲ್ಲ ಕೂಡ ಚೆಕ್ ಮಾಡಿ ಒಂದ್ಸಲ ಅದ್ರಲ್ಲಿ ಏನಾದರೂ ಕಲ್ಲಿದೆಯಲ್ಲ ಕೂಡ ಎಲ್ಲ ನೋಡಿ ಅದನ್ನೆಲ್ಲ ಕೂಡ ನೀರಲ್ಲಿ ಹಟ್ಟಿ ಇಟ್ಟಿದ್ದೆ. ಅದಾದಮೇಲೆ ಅದಕ್ಕೆ ಇವಾಗ ಸೌದೆಕಾಯಿನ ಕುತ್ತಾ ಇದ್ದೀನಿ. ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ಬೋದು. ಸೌದೆಕಾಯಿನ ನೀಟಾಗಿ ಕಟ್ ಮಾಡಿ ಚಿಕ್ಕ ಚಿಕ್ಕದು ಪೀಸಸ್ ಆಗಿ ಸೌದೆಕಾಯಿನ ಕಟ್ ಮಾಡ್ತಾ ಇದ್ದೀನಿ. ಆವಾಗ ಅದನ್ನು ಹೆಸ್ರು ಬೇಳೆಗೆ ಮೇಲ್ಗಡೆ ಹಾಕಿ ಅದ್ರ ಮೇಲ್ಗಡೆ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಎಲ್ಲ ಕೂಡ ಹಾಕಿ ಒಗ್ಗರಣೆಗೆಲ್ಲ ರೆಡಿ ಮಾಡಿದೆ. ಇವಾಗ ನಮ್ಮಮ್ಮ ಈರುಳ್ಳಿ ಸಾಲಲ್ಲ ಅಂದ್ಬಿಟ್ಟು ಏನಕ್ಕೋ ಕಟ್ ಮಾಡಿಸ್ಕೊತಿದ್ದಾರೆ. ಇದು ವಡೆಗೆ ಇರುತ್ತೆ, ವಡೆಗೆನೇ ಸ್ವಲ್ಪ ಜಾಸ್ತಿ ಈರುಳ್ಳಿ ರಿಕ್ವೈರ್ಮೆಂಟ್ಸ್ ಇರೋದು. ಎಸ್ ಅಫ್ಕೋರ್ಸ್ ವಡೆಗೆ ಕಟ್ ಮಾಡಿ ಹಾಕಿ ಕಲಿಸಿದ್ದೆಲ್ಲ ಆದಮೇಲೆ ಇನ್ನೂ ಬೇಕಾ ಬೇಡ ಅಂತೆಲ್ಲ ಕೂಡ ನಮ್ಮಮ್ಮ ಹೇಳ್ತಿದ್ದಾರೆ. ಸೊ ಅದನ್ನೆಲ್ಲ ಕೂಡ ನೋಡ್ಕೊಂಡು ನಮ್ಮಮ್ಮಗೆ ಹೆಂಗೆ ಬೇಕೋ ಹಂಗೆ ರಿಕ್ವೈರ್ಮೆಂಟ್ಸಲ್ಲಿ ಕಟ್ ಮಾಡ್ತಾಯಿದ್ದೆ. ಮತ್ತು ಇದು ಬಂದು ಸೊಪ್ಪು, ಇದೇನು ಸೊಪ್ಪು ಅಂತ ಮರ್ತೋಗ್ಬಿಟ್ಟಿದ್ದೀನಿ. ಇದನ್ನು ಕೂಡ ನೀಟಾಗಿ ಎಲೆಲ್ಲ ಬಿಡಿಸಿ ತೊಳೆದು ಕೊಟ್ಟರು. ಇದನ್ನು ನೀಟಾಗಿ ಕಟ್ ಮಾಡಿಬಿಟ್ಟು ನಾನು ಹೊಡೆಗೆ ಹಾಕಿದೆ. ಇದು ತಿಂದರೆ ಹೆಲ್ತ್ ಬೆನಿಫಿಟ್ ಜಾಸ್ತಿನೇ ಇದೆ. ಇದರಲ್ಲಿ ಬ್ಲಡ್ ಕ್ಲಾಟ್ ಆಗೋಲ್ಲ, ಶುಗರ್ ಬಿ ಪಿ ಇರೋರಿಗೆಲ್ಲ ಒಳ್ಳೇದು ಅಂತ ಹೇಳ್ತಾರೆ. ಇದೇನು ಸೊಪ್ಪು ಅಂತ ಮರ್ತೋಗ್ಬಿಟ್ಟಿದ್ದೀನಿ ನಾನು ನಿಜವಾಗ್ಲೂ. ಐ ಆಮ್ ಸಾರಿ ಫಾರ್ ದಟ್. ಅದಾದಮೇಲೆ ನಾನು ಆಗಲೇ ಹೇಳಿದ್ನಲ್ಲ ನಮ್ಮಮ್ಮ ಪಾಪ ಟೀ ಕೊಟ್ಟರು, ಹಾಲು ಕೊಟ್ಟರು ಅಂತ ಹೇಳ್ತಾನೆ ಇದ್ದೆ. ಸೊ ಹಂಗಾಗಿ ಇವಾಗ ಟೀ ಕೊಟ್ಟರು. ಶಿಸ್ತಾಗಿ ಒಂದು ರಸ್ಕೋ ಅಥವಾ 2 ರಸ್ಕೋ ತಿನ್ಬಿಟ್ಟು ತಿರ್ಗಿ ವಾಪಸ್ ಕೊಟ್ಟೆ. ನನಗೇನು ಟೀ ಕಾಫಿ ಅನ್ನೋಷ್ಟು ಅಭ್ಯಾಸನೇ ಇಲ್ಲ, ನಾನು ಕುಡಿಯೋದೆಲ್ಲ ರೇಟ್ ಸಿನಾರಿಯೋಸ್. ಇವಾಗ ಈರುಳ್ಳಿ ಕಟ್ ಮಾಡಿದೆ, ಅದೆಲ್ಲ ಕೂಡ ಆದಮೇಲೆ ಕರ್ಬೇವಿನ ಸೊಪ್ಪನ್ನ ಬಿಡಿಸಿ ಎಲ್ಲ ಕೊಟ್ಟೆ. ಅದನ್ನು ಕೂಡ ಕಟ್ ಮಾಡಿದೆ ಒಡೆಗೆ ಹಾಕೋಕ್ಕೆ. ಮತ್ತು ಇದು ಸಬ್ಬಕ್ಕಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಇದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರೋದು. ಇದನ್ನು ಕೂಡ ನಮ್ಮ ಮನೇಲಿ ಒಡೆಗೆ ಹಾಕ್ತೀವಿ. ವಿತೌಟ್ ದಿಸ್ ಒಡೆ ವಿಲ್ ನಾಟ್ ಲುಕ್ ಸೂಪರ್ ಎಕ್ಸೈಟೆಡ್. ಅಷ್ಟೇ ನಮ್ಮಮ್ಮ ಉಪ್ಪು ಖಾರ ಎಲ್ಲ ಕೂಡ ಹಾಕಿದ್ರು. ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ವಿ, ಉಪ್ಪು ಹಾಕಿದ್ವಿ. ಹಸಿಮೆಣ್ಸಿನ್ಕಾಯಿ ಯಾವಾಗಲೇ ಚಿಕ್ಕ ಕಟ್ ಮಾಡೋದಲ್ಲ, ಅದು ಒಡೆಗೇನೆ. ಸೊ ನೆಕ್ಸ್ಟ್ ಒಡೆನೆಲ್ಲ ಕೂಡ ನಾನು ಕಲಸಿ ಇಟ್ಟೆ. ಇವಾಗ ಕಲಿಸ್ತಾ ಇದ್ದೀನಿ, ನೀವು ಕೂಡ ನೋಡ್ಬೋದು. ಅಷ್ಟರಲ್ಲಿ ನಮ್ಮ ಪಾಪು ಬಂದ, ಎದ್ದುಬಿಟ್ಟ. ಅವನು ಎದ್ದಿದ ತಕ್ಷಣ ಧಬಕ್ಕಂತ ಬಾರ್ಲು ಬಿದ್ದು ಮುಂದೆಗಡೆ ನನ್ನ ಹತ್ರ ಬರೋಕ್ಕೆಲ್ಲ ನೋಡ್ತಿದ್ದ. ಹಂಗಾಗಿ ಇದು ಚಿಕ್ಕದಾಗಿ ಒಂದು ವೀಡಿಯೋ ರೆಕಾರ್ಡ್ ಮಾಡಿದೆ. ಇದಿಷ್ಟು ಪ್ರಿಪ್ರೇಷನ್ ಆಗಿತ್ತು. ನೆಕ್ಸ್ಟ್ ಬಂದು ಓದೆ ಫ್ರೆಶನ್ ಅಪ್ ಎಲ್ಲ ಕೂಡ ಆಗಿ ಇವಾಗ ನನ್ನ ಯುಗಾದಿ ಹಬ್ಬದ ಔಟ್ಫಿಟ್ ಇದು ಬಂದು ಟ್ರೆಂಡ್ಸಲ್ಲಿ ತೊಗೊಂಡಿದ್ದು. ಇಫ್ ಐ ಆಮ್ ನಾಟ್ ರಾಂಗ್ RMZD ಟ್ರೆಂಡ್ಸಲ್ಲಿ ಅನಿಸುತ್ತೆ. ಇಯರ್ ಎಂಡ್ ಡಿಸೆಂಬರಲ್ಲಿ ಯಾವಾಗಲೂ ತೊಗೊಂಡಿದ್ದು, ಡಿಸೆಂಬರ್ ಆ್ಯಂಡ್ ಜಾನ್ವರಿ RMZಲ್ಲಿ ತೊಗೊಂಡಿದ್ದು. ಇದಕ್ಕೆ ಟಾಪಿಗೆ ಇದು ಲೆಗಿನ್ಸ್ನ ಪೇರ್ ಮಾಡಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಅದಾದಮೇಲೆ ನೆಕ್ಸ್ಟು ಬಳೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಳೆ ಸ್ವಲ್ಪ ಬ್ಯೂಟಿ ಕಾಸ್ಮೆಟಿಕ್ಸ್ನ ಎಲ್ಲ ಕೂಡ ಒಂದೊಂದೇ ಹಾಕಿ ಈ ಒಂದು ವಿಡಿಯೋನ ರೆಕಾರ್ಡ್ ಮಾಡಿದ್ದೀನಿ ಕ್ಯೂಟಾಗಿ. ಗೆಟ್ ರೆಡಿ ವಿತ್ ಮೀ ಫಾರ್ ಯುಗಾದಿ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ರೆಕಾರ್ಡ್ ಮಾಡಿದೆ. ನಾನು ಹೆಂಗೆ ರೆಡಿ ಆಗ್ಬೋದು ವಿತೌಟ್ ಕುಂಕುಮ, ಮೈ ಮೇಕಪ್ ವಿಲ್ ನೆವರ್ ಎಂಡ್. ಬೀಯಿಂಗ್ ಆ್ಯನ್ ಹಿಂದೂ ಗರ್ಲ್ ವಿ ಶುಡ್ ವೇರ್ ದಟ್ ಅಷ್ಟೆ, ನನ್ನದು ಒಂದು ಒಪಿನಿಯನ್. ಅದಾದಮೇಲೆ ಹಬ್ಬಗಳ ಟೈಮಲ್ಲಿ ಅಂದರೆ ಮನೇಲಿ ಪೂಜೆ ಎಲ್ಲ ಕೂಡ ಮಾಡ್ತೀವಿ. ಬಳೆಗಳೆಲ್ಲ ಕೂಡ ಮಸ್ಟ್ ಆ್ಯಂಡ್ ಶುಡ್ ಹಾಕಲೇಬೇಕು. ಬಳೆಗಳನ್ನೆಲ್ಲ ಕೂಡ ಇಡ್ತಾ ಇದ್ರಿ. ಅದಾದಮೇಲೆ ಟೋನರ್, ಕ್ರೀಮ್, ಸನ್ಸ್ಕ್ರೀನ್, ಅಲೋವೆರಾ ಜೆಲ್, ಫೌಂಡೇಶನ್, ಬ್ರಷ್, ಕಾಂಪ್ಯಾಕ್ಟ್ ಅಂತೆಲ್ಲ ಕೂಡ ಒಂದೊಂದೇ ಹಾಕಿ ಈ ಒಂದು ವಿಡಿಯೋನ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ. ಇದೊಂದು ಒಂದು ಕ್ಯೂಟ್ ಮಿರರ್. ಇದು ನನ್ನ ಬರ್ಡೇ ದಿನ ನಾನೇ ತೊಗೊಂಡಿದ್ದು. ನೆಕ್ಸ್ಟ್ ಪರ್ಫ್ಯೂಮ್ ಇಸ್ ಇನ್ ಸ್ಟುಡಿಯೋ, ಕೂಂಬ್ ಟು ಕೂಂಬ್ ಮೈ ಏರ್ಸ್. ಇದೆಲ್ಲ ಆದಮೇಲೆ ಬನ್ನಿ ಇವಾಗ ಇದೆಲ್ಲ ವಿಡಿಯೋ ರೆಕಾರ್ಡಿಂಗ್ ಆದಮೇಲೆ ಇವಾಗ ಎಣ್ಣೆ ಹಚ್ಕೊಳಕ್ಕೆ ಹೋಗೋಣ. ಎಲ್ಲರ ಮನೆಯಲ್ಲೂ ಕೂಡ ಯುಗಾದಿ ಹಬ್ಬದ ಪ್ರಿಪ್ರೇಷನ್ ಅಡಿ ಸ್ಟಾರ್ಟ್ ಆಯ್ತು. ನನಗೆ ಯುಗಾದಿ ಹಬ್ಬದ ಬೆಳಗ್ಗೆ 4:15ಗೆ ಸ್ಟಾರ್ಟ್ ಆಯಿತು. 4:15ಗೆ ಎದ್ದು ಅಡುಗೆ ಕೆಲಸ ಎಲ್ಲ ಕೂಡ ಮುಗಿಸಿ, ನೀವು ಕೂಡ ಅದರದ್ದೆಲ್ಲ ಕ್ಲಿಪ್ಪಿಂಗ್ಸ್ನ ನೋಡಿದ್ದೀರಾ. ಇವಾಗ ಬಂದೆ. ನಿನ್ನೆ ಕೂಡ ಶನಿವಾರ, ತಲೆಗೆಲ್ಲ ಕೂಡ ಸ್ನಾನ ಮಾಡಿದ್ದೆ. ಹಬ್ಬ ದಿನ ಎಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ಇಸ್ ಮ್ಯಾಂಡೇಟರಿ ಅಲ್ಲ. ಅದೇ ರೀತಿ ಇವತ್ತು ತಲೆ ಸ್ವಲ್ಪ ಹಳ್ಳೆಣ್ಣೆ ಇಟ್ಕೊಬಿಡೋಣ. ಯುಗಾದಿ ಹಬ್ಬಕ್ಕೆ ಎಲ್ಲರ ಮನೇಲೂ ಎಣ್ಣೆ ಹಚ್ಕೊಳೋದು ಇಸ್ ಕಾಮನ್. ನಮ್ಮ ಮನೇಲಿ ಮುಂಚೆ ದಿನ ಶನಿವಾರ ನಾನೆಲ್ಲ ಕೂಡ ರೆಡಿ ಮಾಡಿ ತಲೆಗೆ ಸ್ನಾನ ಮಾಡಿದ್ದೆ. ಅವತ್ತು ಕೂಡ ಮನೇಲಿ ಪೂಜೆ ಮಾಡಬೇಕಿತ್ತು ಅಂದ್ಬಿಟ್ಟು ಇವತ್ತು ಭಾನುವಾರ ಹಬ್ಬದ ದಿನ ಎಲ್ಲ ಕೂಡ ಪ್ರಿಪ್ರೇಷನ್ ಎಲ್ಲ ಮುಗಿಸಿ ಬಂದು ಇವಾಗ ನೀಟಾಗಿ ನಾನು ತಲೆಗೆ ಫಸ್ಟು ಹಳ್ಳೆಣ್ಣೆ ಇಟ್ಕೊಂಡು, ಹಳ್ಳೆಣ್ಣೆ ಯೂಶಲಾಗಿ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಅದು ಬರೀ ಹಳ್ಳೆಣ್ಣೆ ಇಡಬೇಕು, ಬೇಗನೆ ಡ್ರೈ ಆಗಿಬಿಡುತ್ತೆ ಅಂದ್ಬಿಟ್ಟು ನೀಟಾಗಿ ಹಳ್ಳೆಣ್ಣೆ ಎಲ್ಲ ಕೂಡ ತಲೆಗೆ ಇಟ್ಕೊಂಡು ಅದಾದಮೇಲೆ ಫುಲ್ಲು ಕೈಗೆ, ಕಾಲಿಗೆ, ಮುಖಕ್ಕೆಲ್ಲ ಕೂಡ ನೀಟಾಗಿ ನಾನು ಆಯಿಲ್ನ ಅಪ್ಲೈ ಮಾಡಿದೆ. ಆಯಿಲ್ ಅಪ್ಲೈ ಮಾಡೋದ್ರಿಂದನೂ ಕೂಡ ಬೆನಿಫಿಟ್ಸ್ ಇದೆ. ಯೂಶಲಾಗಿ ನಾನೇನು ಅಪ್ಲೈ ಮಾಡ್ತಾ ಇರಲಿಲ್ಲ. ನಮ್ಮ ಅಕ್ಕ ಫೋನ್ ಮಾಡಿಬಿಟ್ಟು ಇಲ್ಲ ಅಪ್ಲೈ ಮಾಡು ಅಂತೆಲ್ಲ ಕೂಡ ಹೇಳಿದ್ಲು. ಅವಳು ಕೆಲವು ಬೆನಿಫಿಟ್ಸ್ಗಳನ್ನ ಎಲ್ಲ ಕೂಡ ಹೇಳಿದ್ರು. ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ, ಮತ್ತು ಈ ಒಂದು ಬಿಸಿಲು ವಾತಾವರಣಕ್ಕೆ ನಮ್ಮ ಬಾಡಿ ಎಲ್ಲ ಡಿಹೈಡ್ರೇಟ್ ಆಗಿರೋದೆಲ್ಲ ಹೈಡ್ರೇಟ್ ಆಗುತ್ತೆ. ಕೆಲವೊಂದು ರೀಸನ್ಸಿಂದನೇ ಮಾಡಿರ್ತಾರೆ ಹಳೆ ಕಾಲದಲ್ಲೂ ಕೂಡ. ನಾವು ಅದನ್ನು ಫಾಲೋ ಮಾಡೋಣ ಅಂತ ಅಂದ್ಬಿಟ್ಟು ಅವಳೆಲ್ಲ ಕೂಡ ಹೇಳಿದ್ಲು. ನಮ್ಮ ದೀಪಕ್ಕೆ ಎಲ್ಲ ನಾನು ಈ ಸಲ ಹಚ್ಕೋತೀನಿ ಅಂತ ಹೇಳಿದ್ಲು. ಸೊ ಹಂಗಾಗಿ ನಾನು ನೀಟಾಗಿ ಕೈಗೆ, ಕಾಲಿಗೆಲ್ಲ ಹಚ್ಕೋತಾ ಇದ್ದೆ. ನಾವು ಹಿಂಗೆ ಹಚ್ಚಿದ ತಕ್ಷಣ ಈ ಬಿಸಿಗೆ ಏನೋ ಗೊತ್ತಿಲ್ಲ, ಲೈಕ್ ನಮ್ಮ ಸ್ಕಿನ್ನೆಲ್ಲ ಫುಲ್ ಡ್ರೈ ಆಗಿರುತ್ತಲ್ಲ, ಎಷ್ಟು ಚೆಂದ ಅಬ್ಸರ್ವ್ ಮಾಡ್ತಂದರೆ ನಾನು ಉಚ್ಕೊಂಡಂಗೆಲ್ಲ ಕೂಡ ನನ್ನ ಆಯಿಲ್ ಹಚ್ಚಿರೋದೆಲ್ಲ ಅಬ್ಸರ್ವ್ ಆಗಿ ಡ್ರೈ ಆಗೋಗ್ಬಿಟ್ಟಿತ್ತು. ನಾನು ಜಸ್ಟ್ ಒಂದು 10 to 15 ಮಿನಿಟ್ಸ್ ಇದ್ದೆ ಅಷ್ಟೇ. ಆಯಿಲೆಲ್ಲ ಕೂಡ ಅಪ್ಲೈ ಮಾಡಿ ನಾನು ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೆ. ನೀಟಾಗಿ ಮಸಾಜ್ ಮಾಡ್ಕೊಂಡಿದ್ದೆ, ಅನ್ನೋಕೆ ಆಯಿಲ್ ಅಪ್ಲೈ ಮಾಡಿ ಅದಾದಮೇಲೆ ಒಂದು 15 ಮಿನಿಟ್ಸ್ ಇದ್ದೆ. ನೀವು ವೀಡಿಯೋನ ಫಾಸ್ಟ್ ಫಾರ್ವರ್ಡಾಗಿ ನೋಡ್ತಾ ಇರೋದ್ರಿಂದ ನಿಮಗೆ ಬೇಗ ಹಚ್ಕೊಂಬಿಡಿ ಅಂತ ಅನಿಸ್ಬೋದೇನೋ.
ಬಟ್ ಇವಾಗ ನೀಟಾಗಿ ಒಂದು ಕಡೆಯಿಂದ ಫಸ್ಟ್ ಮಕ್ಕಳಿಗೆ ಹಚ್ಕೊಂಡು ಅದಾದಮೇಲೆ ಕಾಲಿಗೆ ಹಚ್ಕೊಂಡು ಕೈಗೆ ಹಚ್ಕೊಂಡು ಅದಾದಮೇಲೆ ನನ್ನ ಕಾಲಿಗೆಲ್ಲ ಕೂಡ ಹಚ್ಕೊಂಡು ಒಂದು 15 ಮಿನಿಟ್ಸ್ ಆದಮೇಲೆ ಸ್ನಾನಕ್ಕೆ ಹೋದೆ. ಅದಕ್ಕೂ ಮುಂಚೆನೇ ನಾನು ವೀಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೆ ಡ್ರೆಸ್ದು, ಬಿಕಾಸ್ ಎಣ್ಣೆ ಎಲ್ಲ ಹಚ್ಕೊಂಡ್ಮೇಲೆ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಅದಕ್ಕಾಗಿ ಫಸ್ಟ್ ಅದನ್ನು ಹಾಕಿ ನಾನು ನೆಕ್ಸ್ಟ್ ಇದನ್ನು ಹಾಕ್ತಾಯಿದ್ದೀನಿ. ಇವಾಗ ಕಾಲಿಗೆಲ್ಲ ಕೂಡ ಹಚ್ಕೊಂಡಿದ್ದಾಯಿತು. ಒಂದು 15 ಮಿನಿಟ್ಸ್ ಆದಮೇಲೆ ಸ್ನಾನಕ್ಕೂ ಕೂಡ ಹೋದೆ. ಬಂದಮೇಲೆ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹೇ ಗೈಸ್, ವೆಲ್ಕಮ್ ಟು ಗೆಟ್ ರೆಡಿ ವಿತ್ ಮೀ. ಸೊ ಕ್ವಿಕ್ಕಾಗಿ ನಿಮ್ಮ ಜೊತೆ ನಾನು ರೆಡಿ ಆಗ್ತೀನಿ ಹಬ್ಬಕ್ಕೆ. ಹ್ಯಾಸ್ ಯು ಗೈಸ್ ಕ್ಯಾನ್ ಸಿ ನನ್ನ ಔಟ್ಫಿಟ್ ಎಲ್ಲ ಕೂಡ ನೋಡಿಸಿದ್ದೀನಿ. ಸೊ ಕಮ್ ಲೆಟ್ಸ್ ಕ್ವಿಕ್ಕಾಗಿ ಗೆಟ್ ರೆಡಿ ಫಾರ್ ದ ಯುಗಾದಿ ಫೆಸ್ಟಿವಲ್. ಒಂದು ಕಡೆ ಟೈಮ್ ಆಯಿತು ಅಂತ ನಮ್ಮ ಅಮ್ಮ ಬೈತಿದ್ದಾರೆ, ಇನ್ನೊಂದು ಕಡೆ ನಾನು ವೀಡಿಯೋ ರೆಕಾರ್ಡ್ ಮಾಡಲೇಬೇಕು, ರೆಡಿ ಆಗಬೇಕು ಅಂತ ಕೂತಿದ್ದೀನಿ. ಹಬ್ಬ ಆದಮೇಲೆ ಅಫ್ಕೋರ್ಸ್ ಇದು ನಮಗೊಂಥರ ಯುಗಾದಿ ಹಬ್ಬ ನಮಗೆ ಹಿಂದೂಗಳಿಗೆ ಸಂಪ್ರದಾಯದ ಪ್ರಕಾರ ಇದು ಹೊಸ ವರ್ಷ ಆ್ಯಂಡ್ ಒಂದು ನ್ಯೂ ಇಯರ್ ಸ್ಟಾರ್ಟ್ ಆಗುತ್ತಲ್ಲ, ಹಂಗಾಗಿ ಆ ದಿವಸ ಎಲ್ಲ ಖುಷಿಯಾಗಿದೆ. ಐ ಫೀಲ್ ದಟ್ ಆ ಇಯರ್ ಫಿಲ್ಡ್ ವಿತ್ ಆನ್ ಹ್ಯಾಪಿನೆಸ್ ಅನ್ನೋದು ನನ್ನ ಒಂದು ನನಗೆ ಅದು ಫೀಲ್ ಜಾಸ್ತಿನೇ ಇದೆ, ಅದು ಹಂಗೆ ಆಗುತ್ತೆ ಅಂತ. ಫಸ್ಟ್ ಡೇ ವೆಂಟ್ ವಿತ್ ರಾಂಗ್ ಮೀನ್ಸ್ ಇಯರ್ ವೆಂಟ್ ವಿತ್ ರಾಂಗ್ ಅನ್ನೋ ನನ್ನ ವೈಬು ಹಂಗೆ ಆಗೋಗುತ್ತೆ ಒಂದೊಂದು ಸರಿ. ಸೊ ಹಂಗಾಗಿ ಕ್ವಿಕ್ಕಾಗಿ ಕ್ರೀಮೆಲ್ಲ ಹಾಕಿ ಫಸ್ಟ್ ನಾನು ಹಾಕೋದು ಟೋನರ್ ಆದಮೇಲೆ ಅಲೋವೆರಾ ಜೆಲ್, ಅದಾದಮೇಲೆ ಸನ್ಸ್ಕ್ರೀನ್ ಅದಾದಮೇಲೆ ಸ್ವಲ್ಪ ಲೈಟಾಗಿ ಫೌಂಡೇಶನ್ ಆ್ಯಂಡ್ ಕಾಂಪ್ಯಾಕ್ಟ್ ಪೌಡರ್ನ ಹಾಕಿದೆ. ಅದಾದಮೇಲೆ ಲಿಪ್ ಕೇರ್ ಆ್ಯಂಡ್ ಲಿಪ್ ಲೈನರ್ ಆ್ಯಂಡ್ ಲಿಪ್ಸ್ಟಿಕ್ ಮತ್ತು ಕುಂಕುಮ ಸ್ಟಿಕ್ಕರ್ ಇಷ್ಟನ್ನು ಇಟ್ಟು ನನ್ನ ಒಂದು ಕ್ಯೂಟ್ ಲಿಟಲ್ ಮೇಕಪ್ನ ಎಂಡ್ ಮಾಡಿದೆ ಟಕ ಅಂತ. ಐಲ್ಯಾಶ್ ಹಾಕಿದ್ದೆ ಅಂತ ಅನಿಸುತ್ತೆ. ಎಸ್, ಐಲೈನರ್ ಹಾಕಿದ್ನಾ? ಎಸ್, ಐ ಥಿಂಕ್ ಸೊ. ಐಲೈನರ್ ಹಾಕಿದ್ದೆ, ಲಿಪ್ಸ್ಟಿಕ್ ಕೂಡ ಹಾಕಿದೆ. ನನಗೆ ಈ ಥರ ಕ್ಯೂಟಾಗಿತ್ತು ನನ್ನ ಟಾಪು. ಅಫ್ಕೋರ್ಸ್ ಐ ಶ್ಯಾಡೋ ಹಾಕಿದ್ದೀನಿ ಅಂದರೆ ಐಲೈನರ್ ಹಾಕಿರ್ತೀನಿ. ಆಮ್ ಕಮಿಂಗ್ ಅಪ್ ವಿತ್ ಅನ್ ಹೈ ಶ್ಯಾಡೋ. ಇದು ಬಂದು ಮಾರ್ಸ್ ಕಂಪನಿದು. ನಾನು ಲಾಸ್ಟ್ ನಾಮಕರಣ ಟೈಮಲ್ಲಿ ಇದನ್ನು ತೊಗೊಂಡೆ. ಥರ ಚೆನ್ನಾಗಿದೆ. ಐ ಶ್ಯಾಡೋ ಪ್ಯಾಲೆಟ್ ಅಂತೂ ಸೂಪರಾಗಿದೆ. ಎಲ್ಲ ಕಲರ್ಸ್ಗಳು ಕೊಟ್ಟಿದ್ದಾರೆ. ಡಾರ್ಕ್ ಶೇಡ್ಸ್ ಇದೆ, ಲೈಟ್ ಶೇಡ್ಸ್ ಇದೆ, ರೆಡ್ ಪಿಂಕ್ ಶೇಡ್ಸ್ ಎಲ್ಲ ಕೂಡ ಇದೆ. ಐ ಶ್ಯಾಡೋ ಕೂಡ ಸಖತ್ತಾಗಿದೆ. ಆ್ಯಂಡ್ ಇವಾಗ ಐಲ್ಯಾಶ್ನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬಂತು. ಒಂಥರ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಬಿಡ್ತು. ಅದಾದಮೇಲೆ ಓಕೆ ಹಿಂಗೋ ಸ್ವಲ್ಪ ಮ್ಯಾನೇಜ್ ಮಾಡಿ ಕಣ್ಣಿಂದ ನೀರು ಬರ್ಸಿಲ್ಲ. ಆ್ಯಂಡ್ ಕ್ವಿಕ್ಕಾಗಿ ನಮ್ಮಮ್ಮ ಫೋನ್ ಕೂಡ ಮಾಡಿದ್ರು. ಅಷ್ಟರಲ್ಲಿ ನಾನು ಕೂಡ ಎಲ್ಲ ರೆಡಿಯಾಗಿ ಬ್ಯಾಂಗಲ್ಸು ಎಲ್ಲ ಕೂಡ ಹಾಕ್ಕೊಂಡು ಹೀಗೆ ಹೋದೆ. ಆಮೇಲೆ ತಲೆ ಬಾಚ್ಕೊಂಡೋಣ. ಫಸ್ಟ್ ಇವಾಗ ಮನೇಲಿ ಪೂಜೆ ಎಲ್ಲ ಕೂಡ ಮುಗಿಸ್ಬಿಟ್ಟು ಬಂದುಬಿಡೋಣ ಅಂತ ಹೋದೆ. ಆ್ಯಂಡ್ ಇವಾಗ ಮನೇಲೆಲ್ಲ ಕೂಡ ಶನಿವಾರನೇ ದೇವಸ್ಥಾನನೆಲ್ಲ ಕೂಡ ತೊಳೆದು ಎಲ್ಲ ಕ್ಲೀನಾಗಿ ಪೂಜೆ ಎಲ್ಲ ಕೂಡ ಮಾಡಿದ್ದೆ ಮನೇಲಿ. ಇವಾಗ ಹಬ್ಬದ ದಿವಸ ಜಸ್ಟ್ ನೀಟಾಗಿ ಎಲ್ಲ ಕೂಡ ಒರೆಸಿದ್ದೇವೆ ಮನೇಲಿ. ಫೋಟೋದಲ್ಲಿರೋ ಹೂವು ತೆಗೆದು ಇವತ್ತು ಫ್ರೆಶ್ ಆಗಿ ಹೂವು ಎಲ್ಲ ಕೂಡ ಹಾಕಿ ಪೂಜೆನ ಮಾಡ್ತಾಯಿದ್ದೀನಿ. ಇವಾಗ ನೀವು ಸ್ಕ್ರೀನ್ ಮೇಲೆ ಆಲ್ರೆಡಿ ನೋಡ್ತಾ ಇದ್ದೀರಾ. ಇವಾಗ ಫೋಟೋಗೆಲ್ಲ ಹೂವು ಹಾಕಿದ್ದಾಯಿತು. ಕನಕಾಂಬ್ರ ಹೂವು ತೊಗೊಂಡು ಕಳಶಕ್ಕೆ ಸುತ್ತು ಅಂದರು ಅಮ್ಮ. ಸೊ ಕನಕಾಂಬ್ರದ ಹೂವು ತೊಗೊಂಡು ಕಳಶಕ್ಕೆಲ್ಲ ಕೂಡ ಸುತ್ತಾ ಇದ್ದೀನಿ. ಆ್ಯಂಡ್ ಈ ಕಡೆ ಇನ್ನು ಚಿಕ್ಕ ಫೋಟೋಸ್ ಎಲ್ಲ ಇರುತ್ತಲ್ಲ, ಲಕ್ಷ್ಮೀ, ಸರಸ್ವತಿ, ಗಣೇಶ, ಆ ಫೋಟೋಸ್ಗೆಲ್ಲ ನೀಟಾಗಿ ಹೂವು ಎಲ್ಲ ಕೂಡ ಇಟ್ಟು ನನ್ನ ಪೂಜೆನ ಶುರು ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ಹೆಂಗೆ ಕಾಣಿಸಿದೆ ನಮ್ಮನೆ ಕ್ಯೂಟ್ ಲಿಟಲ್ ದೇವರುಗಳು ಅಂತ ಹೇಳಿ. ಅದು ತುಂಬ ಕ್ಲೋಸಪ್ ಶಾರ್ಟ್ ಆಯಿತು ಅಂದ್ಬಿಟ್ಟು ಇವಾಗ ಸ್ವಲ್ಪ ದೂರಕ್ಕಿಟ್ಟೆ. ಅದು ನೋಡಿ ಇವಾಗ ಈ ಥರ ಕಂಪ್ಲೀಟ್ ಕಾಣ್ತಿದೆ. ಇವಾಗ ಎಲ್ಲ ಫೋಟೋಸ್ಗೆಲ್ಲ ಹೂವು ಎಲ್ಲ ಕೂಡ ಇಟ್ಟಿದ್ದಾದಮೇಲೆ ಇವಾಗ ಆಯಿಲ್ ಅಪ್ಲೈ ಹಾಕ್ತಾಯಿದ್ದೀನಿ ದೀಪಕ್ಕೆ. ನೋಡಿ ಶಾಕ್ ಆಗಬೇಡಿ, ಅದು ಏರಿಯಲ್ ಲಿಕ್ವಿಡ್ನು ಚೆನ್ನಾಗಿರುತ್ತೆ, ಹಾಕೋಕ್ಕಿಲ್ಲ ಅಂತ ಅಂದ್ಬಿಟ್ಟು ಅದನ್ನು ನೀಟಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ದೇವ್ರ ಮನೆಯಲ್ಲೂ ಕೂಡ ಎಣ್ಣೆ ಕೊಡಲ್ಲ, ಆಚೆ ಕಡೆ ಎಲ್ಲ ಬರೋಲ್ಲ, ಅದರಲ್ಲಿ ಇರುತ್ತೆ ಅಂದ್ಬಿಟ್ಟು ಬಾಟ್ಲಲ್ಲಿ ಇಟ್ಕೊಂಡಿರ್ತೀನಿ. ದಟ್ ಇಸ್ ದ ಬೆಸ್ಟ್ ಪ್ಲಾನ್ ವಾಟ್ ಐ ಫೀಲ್. ಏನಕ್ಕೆ ವೇಸ್ಟ್ ಮಾಡೋದು ಬಾಟಲ್ನ ಅಂತ ಅಂದ್ಬಿಟ್ಟು ಐ ಆಮ್ ರೀಯುಟಿಲೈಸಿಂಗ್ ಇಟ್ ಅಷ್ಟೆ. ಇವಾಗ ನೀಟಾಗಿ ಪೂಜೆ ಎಲ್ಲ ಕೂಡ ಮಾಡಿ, ದೇವರೇ ಒಳ್ಳೇದು ಮಾಡು, ಎಲ್ಲರಿಗೂ ಒಳ್ಳೇದು ಮಾಡು, ನನಗೆ ಆರೋಗ್ಯ ಆಯಸ್ಸು ಎಲ್ಲರಿಗೂ ಕೊಟ್ಟು ಕಾಪಾಡಪ್ಪ, ಏನಾದರೂ ಕಷ್ಟ ಕೊಟ್ಟರು ಎದುರಿಸೋವಂಥ ಧೈರ್ಯ ಕೊಡು ಅಂತ ಕೇಳ್ಕೊತ ಈ ಒಂದು ಪೂಜೆನ ಮಾಡಿದೆ ನಾನು. ಆ್ಯಂಡ್ ನೀವು ಕೂಡ ನಿಮ್ಮ ಮನೇಲಿ ಯುಗಾದಿ ಹಬ್ಬ ಎಲ್ಲ ಕೂಡ ಸೆಲೆಬ್ರೇಟ್ ಮಾಡಿದ್ದೀರಾ? ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ. ನಮ್ಮ ಮನೇಲಿ ಏನೆಲ್ಲ ಅಡುಗೆ ಮಾಡಿರ್ತೀರೋ ಅದನ್ನೆಲ್ಲ ಕೂಡ ಇಟ್ಟು ಪೂಜೆ ಮಾಡೋ ಸಂಪ್ರದಾಯ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬಟ್ಟು, ಹೆಸರುಬೇಳೆ ಪಲ್ಯ, ಮತ್ತು ಹುಳ್ಳಿಕಾಯಿ ಪಲ್ಯ, ಆಲೂಗಡ್ಡೆ ಪಲ್ಯ, ಮತ್ತು ಎಣ್ಗಾಯಿ, ಚಿತ್ರಾನ್ನ, ಮತ್ತು ವಡೆ ಏನೆಲ್ಲ ಮಾಡಿರ್ತೀರಲ್ಲ ಅದನ್ನೆಲ್ಲ ಕೂಡ ಇಟ್ಟು ಪೂಜೆ ಮಾಡ್ತೀವಿ. ಆಮೇಲೆ ಅದನ್ನು ಪೂಜೆ ಎಲ್ಲ ಕೂಡ ಮುಗಿಸ್ಕೊಂಬಂದು ನಾನು ಊಟ ಮಾಡ್ತೀನಲ್ಲ ಅವಾಗ ಎತ್ಕೊಂಡು ತಿನ್ನಾಕ್ಬಿಡ್ತೀನಿ ನಾನೇನೇ. ಇಷ್ಟ್ರಿಗೆ ಮಾತ್ರ ದೇವ್ರು ತಿನ್ನತ್ತೆ ಅಂತ ಹೇಳೋದು. ದೇವ್ರ ಆಶೀರ್ವಾದ ಮಾಡಿರುತ್ತೆ, ಆ ಆಶೀರ್ವಾದ ತೊಗೊಂಡು ನಾವು ತಿನ್ನೋದು. ಇವಾಗ ಕಾಯೆಲ್ಲ ಹೊಡೆದು ಫಸ್ಟ್ ಸಾಮಾನ್ಯ ಕಡೆ ಎಲ್ಲ ಪೂಜೆ ಮಾಡಿ ಕಾಯೆಲ್ಲ ಹೊಡೆದು ಇವಾಗ ಮಂಗಳಾರತಿ ಮಾಡ್ತಾಯಿದ್ದೀನಿ ಮನೇಲಿ. ಅದೆಲ್ಲ ಆಗಸ್ಟಲ್ಲಿನೇ ಅರೌಂಡ್ 10 o'clock ಮೇಲೆ ಹಾಕೋಗ್ಬಿಟ್ಟಿತ್ತು ಅಂತ ಅನಿಸುತ್ತೆ. ಇವಾಗ ಪೂಜೆ ಎಲ್ಲ ಕೂಡ ಮುಗಿಸಿ ದೇವರ ಆಶೀರ್ವಾದ ಎಲ್ಲ ಕೂಡ ತೊಗೊಂಡು ಒಳ್ಳೆಯದಾಗಲಿ ದೇವರೇ, ಇಯರ್ ಫಿಲ್ಡ್ ವಿತ್ ಅನ್ ಹ್ಯಾಪಿ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನಾನು ಪೂಜೆ ಎಲ್ಲ ಮಾಡೋಕ್ಕೂ ಮುಂಚೆ ನಮ್ಮ ಅಪ್ಪನೇ ಬಾಗಿಲಿಗೆಲ್ಲ ತೋರಣ ಹೂವು ಎಲ್ಲ ಹಾಕಿದ್ರು. ಆ್ಯಂಡ್ ಪೂಜೆ ಎಲ್ಲ ಆದಮೇಲೆ ಎಳ್ಳು ಬೆಲ್ಲ ಇಸ್ ಮಸ್ಟ್ ಆ್ಯಂಡ್ ಶುಡ್. ಯುಗಾದಿ ಅಂತಂದರೆ ವಿತೌಟ್ ಎಳ್ಳು ಬೆಲ್ಲ ದ ಯುಗಾದಿ ವಿಲ್ ನಾಟ್ ಎಂಡ್. ಅದೇ ರೀತಿ ಎಳ್ಳು ಬೆಲ್ಲ ಎಲ್ಲ ಕೂಡ ತಿಂದು ನಮ್ಮ ಒಂದು ಯುಗಾದಿನ ಎಂಡ್ ಮಾಡಿದ್ವಿ. ಇವಾಗ ಆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಪೂಜೆ ಮಾಡಿಸ್ಕೊಬರೋಣ ಅಂತ. ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಇಷ್ಟೊತ್ತು ನೀವು ನೋಡಿದ್ರಿ ನನ್ನ ಮನೆಯಲ್ಲೆಲ್ಲ ಕೂಡ ಪೂಜೆ ಎಲ್ಲ ಕೂಡ ಆಯಿತು. ಇವಾಗ ಮನೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬರೋಣ ಅಂತ ಹೋಗ್ತಾಯಿದ್ದೀನಿ. ಆ್ಯಸ್ ಯು ಗೈಸ್ ನೋ ಇಟ್ ವಾಕಬಲ್ ಡಿಸ್ಟೆನ್ಸ್. ಪೂಜೆ ಸಾಮಾನೆಲ್ಲ ಇಟ್ಕೊಂಡು ಐ ಆಮ್ ಗೋಯಿಂಗ್ ಟು ಮನೆ ದೇವರು ಪೂಜೆಗೆ. ಸೊ ಬನ್ನಿ ಹೋಗಿ ಬರೋಣ.
ಈಗ ಪೂಜೆ ಸಾಮಾನೆಲ್ಲ ಕೂಡ ತೊಗೊಂಡು ನಾನು ದೇವಸ್ಥಾನಕ್ಕೆ ಹೋದೆ. ಯುಗಾದಿ ಹಬ್ಬ ಸಿಂಪಲ್ಲಾಗಿ ಪೂಜೆ ನಡೆಯುತ್ತೆ, ಯಾಕಂತಂದರೆ ಶ್ರೀರಾಮನವಮಿ ಈಸ್ ಗ್ರ್ಯಾಂಡಾಗಿ ಶ್ರೀರಾಮನವಮಿಯ ಬಗ್ಗೆ ಪೂಜೆ ನಡೆಯುತ್ತಲ್ಲ, ಹಂಗಾಗಿ ಯುಗಾದಿ ದಿವಸ ಸಿಂಪಲಾಗಿ ಪೂಜೆ ಆಯಿತು. ಅದನ್ನು ನಾನು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ, ನೋಡಿ ಖುಷಿಪಡಿ. ನಮ್ಮನೆ ದೇವಸ್ಥಾನದಲ್ಲಿ 2 ಗಂಟೆ ತನಕ ಐನೋರು ಇದ್ದರು. ಸೊ ಯಾರೇ ಹೋದರೂ ನೀಟಾಗಿ ಪೂಜೆ ಎಲ್ಲ ಕೂಡ ಮಾಡಿಕೊಡೋರು. ನಾನು ಹೋದೆ, ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವರನ್ನ ಪ್ರೇಯರ್ಸ್ನೆಲ್ಲ ತೊಗೊಂಡು. ನೀವೆಲ್ಲರೂ ಕೂಡ ದರ್ಶನ ಎಲ್ಲ ಕೂಡ ಮಾಡಿದ್ರಿ ಅಂತ ಅನ್ಕೋತೀನಿ. ನನಗೂ ಕೂಡ ಆರಾಮ ಗಣೇಶನೆಲ್ಲ ಕೂಡ ಬ್ಲೆಸ್ಸಿಂಗ್ಸ್ ಸಿಕ್ತು. ಆ್ಯಂಡ್ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ನಾನು ಪೂಜೆ ಎಲ್ಲ ಕೂಡ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದೆ. ಆ್ಯಂಡ್ ನಿಮ್ಮ ಮನೇಲೆಲ್ಲ ಯಾವ ರೀತಿ ನಡೀತಿದೆ ಹಬ್ಬ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮ್ಮ ಮನೇಲಿ ಈ ರೀತಿ ಹಬ್ಬ ನಡೀತಿದೆ. ಇನ್ನೂ ಕೂಡ ಹೋಗಿ ಪೂಜೆ ಎಲ್ಲ ಕೂಡ ಮಾಡ್ಕೊಬರ್ಬೇಕು. ನಿಮ್ಮನ್ನು ಕೂಡ ಕರ್ಕೊಂಡು ಬನ್ನಿ. ನಮ್ಮಮ್ಮ ಬರೀ ಮನೇಲಿ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಒಬ್ಬಟ್ಟು ಸುಟ್ಟಿದ್ರು ಬಾವಂಗೆ ಸುಡಬೇಕಾದ್ರೆ. ಇವಾಗ ನಾನು ಸಮಾಧಿ ಪೂಜೆಗೆಲ್ಲ ಹೋಗ್ತೀವಿ ಯುಗಾದಿಯಲ್ಲಿ. ಕೆಲವೊಬ್ಬರು ಇದಕ್ಕೆ ಮಾಡ್ತಾರೆ, ಏನಕ್ಕಪ್ಪ ನಾಟ್ ಗೆಟ್ಟಿಂಗ್ ಕರೆಕ್ಟಾಗಿ ಏನಕ್ಕೆ ಮಾಡ್ತಾರೆ ಅಂತ. ನಮ್ಮ ಸೈಡೆಲ್ಲ ನಾವು ಯುಗಾದಿಗೆ ಮಾಡ್ತೀವಿ, ಮತ್ತು ವರ್ಷದ ತಿಥಿ ಮಾಡಬೇಕಾದ್ರೆ ಮಾಡ್ತೀವಲ್ಲ ಸಮಾಧಿ ಪೂಜೆಗಳು. ಹಂಗಾಗಿ ಯುಗಾದಿಗೆ ನಮ್ಮ ಮನೇಲಿ ನಾವೆಲ್ಲ ಕಡೆ ಸಮಾಧಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಹಾಗಾಗಿ ಎಲ್ಲ ಸಮಾಧಿಗೂ ನೀಟಾಗಿ ಒಬ್ಬಟ್ಟೆಲ್ಲ ಎಷ್ಟು ಬೇಕು ಅಂತೆಲ್ಲ ಕೂಡ ಸುಡ್ತೀವಿ. ಮತ್ತು ಮನೇಲಿ ಏನೆಲ್ಲ ಅಡುಗೆ ಮಾಡಿರ್ತೀವೋ ಅದೆಲ್ಲ ತೊಗೊಂಡೋಗಿ ಆ ಸಮಾಧಿ ಮುಂದೆಲ್ಲ ಎಡೆ ಹಾಕಿ ಪೂಜೆ ಮಾಡ್ಕೊಂಬರ್ತೀವಿ. ಹಿರಿಯರು ಬಂದು ತಿಂತಾರೆ ಅನ್ನೋ ಒಂದು ನಂಬಿಕೆ, ಯಾವುದೋ ಒಂದು ರೂಪದಲ್ಲಿ ಬಂದು ತಿಂತಾರೆ ಅಂತ ನನಗೆ ಬಿಲೀಫ್ ಜಾಸ್ತಿನೇ ಇದೆ. ಬಿಕಾಸ್ ನಾವು ಪೂಜೆ ಮಾಡಬೇಕಾದ್ರೆ ನೆನೆಕಾಗೆ ಎಲ್ಲ ಬಂದು ಕಾಯ್ತಾ ಇರುತ್ತೆ. ಯಾವಾಗಪ್ಪ ಇವ್ರು ಹೋಗ್ತಾರೆ ನಾವು ತಿನ್ನಬೇಕು ಅನ್ನೋ ವೈಬ್ಸಲ್ಲಿ ಕಾಯ್ತಾ ಇರುತ್ತದು. ಆ್ಯಂಡ್ ಹೋಗಿದ ತಕ್ಷಣ ಬಂದು ತಿನ್ನುತ್ತೆ ಅನ್ನೋ ಒಂದು ನಂಬಿಕೆ. ಅವ್ರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಹೆಂಗಿರುತ್ತೋ ಅವ್ರು ಈ ಥರ ಸೈಂಟಿಫಿಕ್ಕಾಗಿ ಇರೋ ರೀಸನ್ಸ್ಗಳಿಗೆಲ್ಲ ಬಂದು ತಿಂದು ಹೋಗ್ತಾರೆ ಅಂತ ನಾನು ಹಂಗೆ ಬಿಲೀವ್ ಮಾಡ್ತೀನಿ. ನನ್ನ ತಮ್ಮ ಕಾಮಿಡಿ ಮಾಡ್ತಾ ಇದ್ದ, ನಾವು ವರ್ಷ ಎಲ್ಲ ಪಾಪ ಅವ್ರು ಊಟನೇ ತಿಂದಿರ್ತಾರೆ, ವರ್ಷಕ್ಕೊಂದು ದಿವಸ ಇಡ್ತೀವಿ ಮನೆ ಊಟ ತಿನ್ನಲಿ ಬಿಡಿವತ್ತು ಚೆನ್ನಾಗಿ ಅಂತ. ಇಟ್ಸ್ ಜಸ್ಟ್ ಅ ಕಾಮಿಡಿ, ಬಟ್ ಅವ್ರು ಬಂದು ತಿಂದು ಹೋಗ್ತಾರೆ ಅನ್ನೋ ನಂಬಿಕೆ ನಮ್ಮ ಮನೇಲಂತೂ ಎಲ್ಲರಿಗೂ ಇದೆ. ಅದಕ್ಕಾಗಿ ನಾನು ಒಬ್ಬಟ್ಟನ್ನ ಸುಡ್ತಾಯಿದ್ದೀನಿ. ಒಂದು ಕಡೆ ಒಡೆಗೆ ಇಟ್ಟಿದ್ದೀನಿ, ಒಬ್ಬಟ್ಟು ಹೆಂಚು ಬಿಸಿ ಆಗಲಿ ಅಂತ ಇಟ್ಬಿಟ್ಟು ಇವಾಗ ನೀಟಾಗಿ ನಾನು ಒಬ್ಬಟ್ಟನ್ನ ತಟ್ಟದೆ ಒಂದನ್ನು ಉಂಡೆ ಎಲ್ಲ ಕೂಡ ಮಾಡಿಕೊಂಡು. ಆ್ಯಂಡ್ ಯಾರಿಗೆಲ್ಲ ಒಬ್ಬಟ್ಟು ಸುಡೋಕ್ಕೆ ಬರುತ್ತೆ, ನಾನು ಸುಡೋದು ನಿಮಗೆ ನೋಡಿ ಖುಷಿ ಆಯಿತಾ ಅಥವಾ ನಿಮಗೆ ಬರಲ್ವಾ ಏನು ಅಂತೇಳಿ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಕ್ವಿಕ್ಕಾಗಿ ಒಂದು 8 ಒಬ್ಬಟ್ಟು ಸುಟ್ಟೆ ಅಂತ ಅನ್ಕೋತೀನಿ. ಸಮಾಧಿಗಳಿಗೆಲ್ಲ ಕೇಳಿ ಸೇರಿಸಿ ಒಂದು 8ರಿಂದ 10 ಒಬ್ಬಟ್ಟು ಸುಟ್ಟೆ. ನಾವು ಪೂಜೆ ಎಲ್ಲ ಕೂಡ ಮುಗಿಸ್ಕೊಂಡು ಬಂದು ತಿನ್ನೋಣ ಮಾಡ್ಕೊಂಡು ಅವಾಗ ಬಿಸಿ ಬಿಸಿ ತಿನ್ನೋಣ ಅಂತ ಅಂದ್ಬಿಟ್ಟು ನಾನು ಲಿಟ್ರಲಿ ಒಂದು 10 ಒಬ್ಬಟ್ಟನ್ನ ಸುಟ್ಟು ಎಲ್ಲ ಕೂಡ ಹಂಗೇನೆ ನಾನು ಪ್ಯಾಕ್ ಮಾಡ್ತಾಯಿದ್ದೆ, ಯಾವ್ಯಾವ ಕಡೆ ಬೇಕು ಅಂತೆಲ್ಲ. ಫಸ್ಟ್ ನಾವು ಪೂಜೆ ಮಾಡ್ಕೊಂಡು ಬಂದಿದ್ದು ಒಂದು ಸಮಾಧಿಗೆ, ಆಮೇಲೆ ಇನ್ನೆಲ್ಲ ಸಮಾಧಿ ಕೂಡ ಒಂದೇ ಹತ್ರನೇ ಇದೆ. ಯಾರ್ದು ಅಂತೆಲ್ಲ ಕೂಡ ನಾನು ವೀಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಇವಾಗ ನೀವು ಕೂಡ ನೋಡ್ತಾ ಇದ್ದೀನಿ ಒಂದೊಂದೇ ಒಬ್ಬಟ್ಟು ಸುಡ್ತಾಯಿದ್ದೀನಿ, ಎತ್ತಾಯಿದ್ದೀನಿ. ಅಷ್ಟರಲ್ಲಿ ಎಣ್ಣೆ ಎಲ್ಲ ಕಾದಿತ್ತು. ಅದಾದಮೇಲೆ ಒಡೆಗೆ ಕೂಡ ಹಾಕಿದೆ. ಒಡೆ ಕೂಡ ಎಲ್ಲ ಆದಮೇಲೆ ಅದನ್ನು ಕೂಡ ಎಲ್ಲ ನೀಟಾಗಿ ಎತ್ತಿ ಅದನ್ನು ಕೂಡ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿದ್ವಿ. ಆ್ಯಂಡ್ ಅಷ್ಟರಲ್ಲಿ ನಮ್ಮಮ್ಮ ಕೂಡ ಸ್ನಾನ ಎಲ್ಲ ಮುಗಿಸಿ ದೇವ್ರ ಪ್ರೈಡ್ಸ್ ಎಲ್ಲ ನಮ್ಮಮ್ಮ ಕೂಡ ತೊಗೊಂಡು ಮಕ್ಳಿಗೆಲ್ಲ ಸ್ನಾನ ಎಲ್ಲ ಮಾಡಿಸಿ ಅವ್ರನ್ನೂ ಕೂಡ ಎಲ್ಲ ರೆಡಿ ಕೂಡ ಎಲ್ಲ ಮಾಡಿದ್ರು. ಇದೊಂದು ಒಬ್ಬಟ್ಟು ಎತ್ತಿದ್ರೆ ಆಗುತ್ತೆ ಒಬ್ಬಟ್ಟು ಸುಟ್ಟಿದ್ದು. ಅಷ್ಟರಲ್ಲಿ ಒಡೆನೂ ಆಗೋಗುತ್ತೆ. ಒಂದು ಒಡೆನೂ 2 ಒಬ್ಬೆ ಹಾಕ್ತೆ, ಎಷ್ಟು ಬೇಕಿತ್ತು ಅಷ್ಟೇ ಮಾತ್ರ ಹಾಕ್ತೆ. ಬಂದುಬಿಟ್ಟು ಸುಟ್ಕೊಳ್ಳೋಣ, ಬಿಸಿ ಬಿಸಿನೇ ತಿನ್ನೋಣ, ಬಿಸಿಲಲ್ಲೆಲ್ಲ ಬೇಗ ಬೇಗ ಆರೋಗುತ್ತೆ ಅಂತ ಅಂದ್ಕೊಂಡು ಇವಾಗ ಕ್ವಿಕ್ಕಾಗಿ ಒಬ್ಬಟ್ಟನ್ನ ಇದನ್ನೆಲ್ಲ ಕೂಡ ಸುಟ್ಟು ನೆಕ್ಸ್ಟು ಪ್ಲೇಟ್ ತೊಗೊಂಡು ಈ ರೀತಿ ಪ್ಯಾಕ್ ಮಾಡ್ತೀನಿ. ಯೂಶ್ವಲಾಗಿ ಒಬ್ಬಟ್ಟು ಪಲ್ಯಗಳು ಎಲ್ಲ ಕೂಡ ಹಾಕಿ ಪ್ಯಾಕ್ ಮಾಡ್ತೀನಿ. ಅಲ್ಲೂ ಇಲ್ಲಿಗೆ ನಾನು ಎಣ್ಗಾಯಿನ ಮಿಸ್ ಮಾಡಿದ್ದೀನಿ. ಓಕೆ, ಆಮೇಲೆ ಎಣ್ಗಾಯಿನೂ ವೈಟ್ ರೈಸ್ ಎಲ್ಲ ಕೂಡ ಹಾಕ್ಕೊಂಡೆ, ಚಿತ್ರಾನ್ನ ಎಲ್ಲ. ಅದಾದಮೇಲೆ ಅರ್ಶಿನ ಕುಂಕುಮ ಕಡ್ಡಿ ಕರ್ಪೂರ ಅಂತೆಲ್ಲ ಕೂಡ ಇಟ್ಕೊಂಡೆ. ಫಸ್ಟು ನಮ್ಮ ಅಪ್ಪ ಇದ್ದಾರಲ್ಲ ಅವ್ರ ಅಪ್ಪ, ನಮ್ಮ ತಾತ ಅವರ ಅಪ್ಪನ ಸಮಾಧಿ ಒಂದು ಹತ್ರ ಇದೆ. ಅವ್ರ ಸಮಾಧಿಗೆ ಹೋಗ್ಬಿಟ್ಟು ಫಸ್ಟ್ ಪೂಜೆ ಮಾಡ್ಕೊಂಡ್ಬಂದ್ಬಿಟ್ವಿ ಈ ಸರಿ. ಸೊ ಹಂಗಾಗಿ ಇವಾಗ ನಾನು ಒಬ್ಬಟ್ಟು ಸಮಾಧಿ ಆಗಿರೋದು ನೀಟಾಗೆಲ್ಲ ಒಂದೇ ಪ್ಲೇಟಲ್ಲಿ ಹಾಕಿ ಎಲ್ಲ ಪ್ಯಾಕ್ ಮಾಡಿ ಅದ್ರ ಮೇಲೆ ಇನ್ನೊಂದು ಪ್ಲೇಟ್ನ ಮುಚ್ಚಿಬಿಟ್ಟು ತೊಗೊಂಡೋಗುತ್ತೆ. ಅಲ್ಲೆಲ್ಲ ಇಡೋಕ್ಕೆ ಕೂಡ ಸರಿ ಹೋಗುತ್ತೆ ಅಂತ. ಆ್ಯಂಡ್ ಅಲ್ಲಿ ಎಲ್ಲ ಹೆಂಗೆ ಪೂಜೆ ಮಾಡಿದೆ ಅಂತ ಅದು ಕೂಡ ಕೆಲವು ಕ್ಲಿಪ್ಪಿಂಗ್ಸ್ಗಳಿದೆ, ಅದನ್ನು ಕೂಡ ನಾನು ಅಟ್ಯಾಚ್ ಮಾಡಿದ್ದೀನಿ. ನೀವು ಅದು ಕೂಡ ಹಿಂಗೆ ವಿಡಿಯೋ ನೋಡ್ತಾರೆ, ನಿಮ್ಗೆ ಅದು ಕೂಡ ಸಿಗುತ್ತೆ. ಇವಾಗ ಕ್ವಿಕ್ಕಾಗಿ ಎಲ್ಲ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಒಂದೊಂದೆಲ್ಲ ಕೂಡ ಇಟ್ಟು ನೀಟಾಗಿ ಪೇಪರ್ ಕಟ್ಟಿಂಗ್ಸ್ ಎಲ್ಲ ಕೂಡ ಮಾಡಿ ನೀಟಾಗಿ ಫಸ್ಟು ಕೆಳಗಡೆ ಪ್ಲೇಟ್ ಎಲ್ಲ ಕೂಡ ಇಟ್ಟು ಅರ್ಶಿನ ಕುಂಕುಮ ಕಡ್ಡಿ ಕರ್ಪೂರ ಎಲೆ ಅಡಿಕೆ ಬಾಳೆಹಣ್ಣು ಅಂತೆಲ್ಲ ಕೂಡ ನೀಟಾಗಿ ಪ್ಯಾಕ್ ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮಪ್ಪ ಕಾಯಿನ ಎಲ್ಲ ಸಿಗಲ್ಕೊಂಬಂದು ಕೊಟ್ಟರು. ಮನೆಯಲ್ಲೇ ತೆಂಗಿನ ಮರದ ಕಾಯಿಗಳನ್ನೆಲ್ಲ ನೀಟಾಗಿ ಅಪ್ಪ ಎಲ್ಲ ಸಿಗಲ್ಸ್ಕೊಂಬಂದು ಕೊಟ್ಟರು. ಫಸ್ಟ್ ನಾನು ಆ ಪ್ಲೇಟಲ್ಲಿ ಏನೇನು ಅದೆಲ್ಲ ಇಕ್ಕಿ ಅದನ್ನು ಉಲ್ಟಾ ಇನ್ನೊಂದು ಪ್ಲೇಟ್ ಮುಚ್ಚಿ ಅದಾದಮೇಲೆ ಅದ್ರ ಮೇಲೆ ಏನೆಲ್ಲ ಬೇಕು ಪೂಜೆಗೆ ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಅದಾದಮೇಲೆ ಸಮಾಧಿ ಹತ್ರ ನಾವು ಬಟ್ಟೆ ಎಲ್ಲ ಇಟ್ಟು ಕೂಡ ಪೂಜೆ ಮಾಡ್ಕೊಂಡು ಬರ್ತೀವಿ. ಹೊಸ ವರ್ಷಕ್ಕೆ ಅವ್ರಿಗೂ ಹೊಸ ಬಟ್ಟೆಗಳು ಅಂತ ತೊಗೊಬರ್ತೀವಿ. ಅಂದರೆ ನಮಗೆ ಹೆಂಗೆ ಬೇಕೋ ಹಂಗೆ ನಮಗೆ ತೊಗೊಬಂದಿರ್ತೀರಿ, ಹೆಸರು ಮಾತ್ರ ಅವ್ರದ್ದು ಇಟ್ಕೊಂಬಂದ್ಬಿಟ್ಟು ನೆಕ್ಸ್ಟ್ ನಾವೇ ಹೊಲ್ಸ್ಕೊಂಡು ಇಟ್ಕೊಳೋದು. ಆ್ಯಂಡ್ ಇವಾಗ ಇದಕ್ಕೆ ಎಲೆ ಬಾಳೆಹಣ್ಣೆಲ್ಲ ಕೂಡ ಇರ್ತದೆ. ಬೇಸಿಗೆ ಆಗಿರೋದ್ರಿಂದ ಎಲೆ ಕೂಡ ತುಂಬ ಏನು ಚೆನ್ನಾಗಿರಲ್ಲ. ಕಾಯಿ ಕೂಡ ಈ ಥರ ಮಾರ್ಕ್ ಬಂದುಬಿಡುತ್ತೆ. ಸಿಗ್ಲು ಒಂದೇ ದಿವಸ ಆಗಿರೋದು ಅಂದರೂ ಮಾರ್ಕ್ ಬಂದುಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ತೊಗೊಂಡೆಲ್ಲ ಹೋಗಿ ಪೂಜೆ ಎಲ್ಲ ಕೂಡ ಮಾಡಿಕೊಂಡು ಬಂದ್ವಿ. ಇವಾಗ ಅದೇ ರೀತಿ ಬಟ್ಟೆ ಎಲ್ಲ ಇಟ್ಕೋತಾ ಇದ್ದೀನಿ. ಆ್ಯಂಡ್ ಎಲ್ಲ ಸಮಾಧಿಗೆ ಒಟ್ಟಿಗೆಲ್ಲ ರೆಡಿ ಮಾಡಿ ಇಟ್ಬಿಡು ಅಂದರು ಅಮ್ಮ. ಯೂಶ್ವಲಾಗಿ ನಮಗೆ 2
2-3 ಗಂಡಸು ಸಮಾಧಿ ಇದೆ. ಹಂಗಾಗಿ ನಮ್ಮ ಅಪ್ಪ ಈ ಸಲ ನನಗೆ ಟವಲ್ ಇರಲಿ, ನಾನೇನು ಬಟ್ಟೆ ಮೊನ್ನೆ ಎಲ್ಲ ತೊಗೊಂಡಿದ್ದೀನಿ ಅಂತ ಇದ್ರು. ಓಕೆ, ನಿನ್ನ ಚಾಯ್ಸ್ ಏನಾದರೂ ತೊಗೊ ಅಂತ ಅಂದ್ಕೊಂಡು ನಾವುಗಳು ಟವಲ್ಲೇ ಕೊಡಿಸಿದ್ರು. ಲಾಸ್ಟಿಗೆ 3 ಟವಲ್ನ ತೊಗೊಂಡು ನಮ್ಮ ಅಮ್ಮಂಗೆ 3 ಸೀರೆ, ಒಂದು ನಮ್ಮ ಅಜ್ಜಿ ಸಮಾಧಿಗೆ, ಇನ್ನೊಂದು ನಮ್ಮ ಅಜ್ಜಿಯವರ ಅತ್ತೆ ಅಂದರೆ ನಮ್ಮ ತಾತ ಅವರ ಅಮ್ಮನ ಸಮಾಧಿಗೆ, ಇನ್ನೊಬ್ಬರು ಯಾರು ಅಂತ ನಂಗೆ ನಿಜ ಗೊತ್ತಿಲ್ಲ, ಸೊ ಐ ಆಮ್ ಸಾರಿ. ಅಷ್ಟೆಲ್ಲ ಕೂಡ ಪೂಜೆ ಎಲ್ಲ ಕೂಡ ಮಾಡ್ಕೊಂಡು ಬರ್ತೀವಿ. 7 ಸಮಾಧಿ ಪೂಜೆ ಎಲ್ಲ ಮಾಡ್ಕೊಂಡು ಬರ್ತೀವಿ. ಇವಾಗ 3 ಸೀರೆ, ಇದು ನಮ್ಮ ಅಮ್ಮಂದು ನಾನು ಕೊಡಿಸಿರೋ ಸೀರೆ. ದಿಸ್ ಇಸ್ ಕ್ಯೂಟ್ ಯೆಲ್ಲೋ ಕಲರ್ ಸ್ಯಾರಿ. ಇದು ಲಾಸ್ಟ್ ಟೈಮ್ ಹೋದಾಗ ತೊಗೊಂಬಂದಿದ್ದು. ನಮ್ಮ ಮನೇಲಿ ಹಬ್ಬಕ್ಕಂತ ಶಾಪಿಂಗ್ ಮಾಡೋದು ನಾವು ಕಡಿಮೆನೇ, ಹೋದಾಗ ಯಾವ್ದಕ್ಕೆ ಬೇಕೋ ಎಲ್ಲದಕ್ಕೂ ತೊಗೊಂಡು ಬಂದುಬಿಡ್ತೀವಿ. ಇದು ಕೂಡ ನಮ್ಮ ಅಮ್ಮಂದಿದ್ದ ಯೂಟ್ಯೂಬ್ ವೀಡಿಯೋದಲ್ಲೆಲ್ಲ ಕೂಡ ಬಂದಿದೆ ಈ ಸೀರೆ. ಆ್ಯಂಡ್ ಈ ಸೀರೆ ಕೂಡ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಮಂತು ರೀಸೆಂಟಾಗಿ ಏನಕ್ಕೆ ಹೋಗಿದ್ವಿ, ನಮ್ಮ ದೀಪು ಅಕ್ಕಗೆ ಸೀರೆ ಕೊಡ್ಸೋಕೆ ಹೋಗಿದ್ದಾಗ ತೊಗೊಂಬಂದಂಥ ಸೀರೆ ಇದು ಕೂಡ ಚೆನ್ನಾಗಿಲ್ಲ, ನೀಟಾಗಿ ತೆಗೆದು ನೋಡಿಲ್ಲ ಇದು ಸೀರೆ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ದುಡ್ಡಿಗೆ ಈ ಸೀರೆ. ಇದನ್ನು ಇವಾಗ ನಮ್ಮಮ್ಮ ಶ್ರೀರಾಮನವಮಿ ಹಬ್ಬದ ದಿನ ಹೊಲಿಸಿ ಉಟ್ಕೊಂಡ್ಬಿಟ್ರು. ಏನು ಮಾಡೋದು ಮಡಗಿ ಉಟ್ಕೊಂಬಿಡೋಣ ಅಂತಂದ್ರೆ ಆ ಸೀರೆ ಹೊಲಿಸಿ ಉಟ್ಕೊಂಡ್ರು. ಅದಾದಮೇಲೆ ನಮ್ಮ ಅಕ್ಕಂದಿರು ಇಲ್ಲಿದ್ರಲ್ಲ, ಅವರು ಕೂಡ ಒಂದೊಂದು ಸೀರೆನ ಇಟ್ಟು ಪೂಜೆ ಮಾಡಿದ್ರು. ನಮ್ಮ ಅಜ್ಜಿ ಸಮಾಧಿಗೆ ಇನ್ನು ನಾವು ವರ್ಷ ಹಬ್ಬದ ದಿವಸ ಅಂತೂ ಇರೋಲ್ಲ, ಈ ವರ್ಷ ಹೆಂಗೂ ಇದೀವಿ, ಲೆಟ್ ಮಿ ಡೂ ನಮ್ಮ ಅಜ್ಜಿ ಸಮಾಧಿಗೆ ಪೂಜೆ ಮಾಡ್ಕೊಡ್ರಿ ಹಂಗೇನೆ ಅಂತಂದರು. ಪೂಜೆ ಮಾಡಿಕೊಂಡ್ರು. ಇವಾಗ ನಾನು ಎತ್ತಿರ್ತಿರೋ ಸೀರೆ ಬಂದು ನಮ್ಮ ಸಂಗೀತಕ್ಕದು. ಹಾಗೆ ನೀಟಾಗಿ ಎಲ್ಲ ಎತ್ತಿಟ್ಟು ಎಲ್ಲ ಒಂದೇ ಕಡೆಗೆ ಹೋಗ್ಬೇಕಿತ್ತಲ್ಲ, ಸೊ ನೀಟಾಗಿ ಅದನ್ನೆಲ್ಲ ಕೂಡ ಪ್ಯಾಕ್ ಮಾಡಿದೆ. ಯಾವುದೆಲ್ಲ ನೀಟಾಗಿ ಎತ್ಕೊಂಡು ಹೋಗ್ಬೇಕಿತ್ತು ಎಲ್ಲ ಕೂಡ ಪ್ಯಾಕ್ ಮಾಡಿ ಅಷ್ಟರಲ್ಲಿ ನಮ್ಮ ಅಣ್ಣ ಕಾಲ್ ಮಾಡಿದ್ರು, ಬಾ ಹೋಗ್ಬಿಟ್ಟು ಬಂದ್ಬಿಡೋಣ ಸಮಾಧಿ ಪೂಜೆಗೆ ಅಂತ. ಒಂದು ಹತ್ರ ನಾನು ಅವರೆಲ್ಲ ಕೂಡ ಹೋಗಿ ಬಂದ್ವಿ. ಅದನ್ನು ಕೂಡ ನೋಡಿಸ್ತೀನಿ, ನೋಡ್ತಾ ಇರಿ. ಸೊ ಫೈನಲಿ ರೆಡಿ ಎಲ್ಲ ಕೂಡ ಮಾಡಿ, ಇದು ಬುಟ್ಟಿ ಬಂದು ಒಂದು ಸಮಾಧಿಗೆ, ಕವರಲ್ಲಿ ಇರೋದು ಬಂದು ಇನ್ನೊಂದು ಸಮಾಧಿಗೆ ಅಂತೆಲ್ಲ ಕೂಡ ರೆಡಿ ಮಾಡಿದೆ. ಅಷ್ಟರಲ್ಲಿ ನಾನು ಕೂಡ ತಲೆಯೆಲ್ಲ ಬಾಚಿಕೊಂಡು ಎಲ್ಲ ಕೂಡ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ. ನಾವು 4 ಜನದ ನಮ್ಮ ಆಂಟಿ ಅಂದಿದ್ದು 3 ಜನದ್ದು ನಮ್ಮದು ಎಲ್ಲ ಕೂಡ ಇಟ್ಬಿಟ್ಟು ನಾನೇ ಎಲ್ಲ ಪೂಜೆ ಎಲ್ಲ ಕೂಡ ಮಾಡಿದೆ. ಫಸ್ಟು ಬಟ್ಟೆ ಎಲ್ಲ ಕೂಡ ಇಟ್ಟು, ಅದಾದಮೇಲೆ ಕಲ್ಲೆಲ್ಲ ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಕೂಡ ಇಟ್ಟು ಒಂದು ಕಡೆಯಿಂದ ಯಾರ್ಯಾರು ಏನೇನು ಕಳಿಸಿದಾರಲ್ಲ ಊಟ ಎಲ್ಲ ಕೂಡ ಹಾಕಿ ಪೂಜೆನ ಮಾಡಿದೆ. ನೀವು ಅದನ್ನು ನೋಡಿ ಖುಷಿಪಟ್ಟು. ಇದು ಬಂದು ಲೈಕ್ ಸಮಾಧಿ ಊರಿಗೆ ಒಂದು ಅಂತ ಇರುತ್ತಲ್ಲ, ಆ ಥರ ಸಮಾಧಿಯಲ್ಲಿ ಹಾಕಿರೋದು. ಆವಾಗ ಮಿಕ್ಕಿದೆಲ್ಲ ನಮ್ಮ ತೋಟದಲ್ಲೇ ಇದೆ. ಸೊ ಹಂಗಾಗಿ ಫಸ್ಟ್ ಇದಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಕೆಲವೊಂದು ಸಲ ಅಲ್ಲಿ ಮುಗಿಸ್ಕೊಂಬಂದು ಇಲ್ಲಿ ಮಾಡ್ತೀವಿ. ಯೂಶ್ವಲಾಗಿ ಇಲ್ಲಿ ಯಾರೂ ಬರಲ್ಲ, ನಾವುಗಳೇ ಹೊರಟೋಗ್ಬಿಡ್ತೀವಿ. ಆಸ್ ಇಟ್ ವಾಸ್ ಒಂದೇ ಸಮಾಧಿ ಇರೋದ್ರಿಂದ ಯಾರೂ ಬರೋಲ್ಲ. ನಾವು ಮೊಮ್ಮಕ್ಕಳು ಜಾಸ್ತಿ ಹೋಗ್ತೀವಿ, ಮುತ್ತಾತ ಆಗಬೇಕು, ಅದೇನೋ ಗೊತ್ತಿಲ್ಲ, ಯಾವಾಗ ನಮಗೆ ಪ್ರೀತಿ ಜಾಸ್ತಿ ಇದೆಯೇನೋ ಅಂತ. ಆ್ಯಂಡ್ ಪ್ರೀತಿ ಜಾಸ್ತಿ ಇದೆ ಅಂದ್ಕೊಂಡಿದ್ದೆಲ್ಲ ನೆರವೇರಿಸ್ಬೇಕಲ್ವ ಮುತ್ತಾತ. ನೋಡೋಣ ಯಾವಾಗ ನೆರವೇರಿಸ್ತಾರೋ. ವೆನ್ ದ ಗುಡ್ ಟೈಮ್ ಕಮ್ಸ್ ದೇವ್ರು ನೆರವೇರಿಸುತ್ತೆ. ಸೊ ಇವಾಗ ಏನೇನೆಲ್ಲ ಮಾಡಿದಾರೋ ಅದನ್ನೆಲ್ಲ ಕೂಡ ಇಟ್ಟು, ಕಾಯಿ ಎಲ್ಲ ಕೂಡ ಹೊಡೆದು ಪೂಜೆ ಎಲ್ಲ ಕೂಡ ಮಾಡ್ತೀನಿ. ನೀವು ಕೂಡ ಅದನ್ನು ನೋಡಿ ಎಂಜಾಯ್ ಮಾಡಿ. ಕಾಯಿ ಹೊಡೆದಲ್ಲಿ ಮಾತ್ರ ನನ್ನ ತಮ್ಮ ನಾನು ನೋಡಿತೀನಿ ಅಂತ ಅಂದ. ಅವನೇ ಇದು ವೀಡಿಯೋ ಮಾಡಿರೋದು. ಹಿಂಗೆ ವೀಡಿಯೋ ಮಾಡಿದ್ದಾನೆ ನೋಡಿ, ಫುಲ್ ಶೇಕಿ ವೀಡಿಯೋ ಮಾಡಿಬಿಟ್ಟಿದ್ದಾನೆ. ಎಲ್ಲ ಕೂಡ ಇವಾಗೆಲ್ಲ ಇಟ್ಟಿದ್ದೆಲ್ಲ ಆದಮೇಲೆ ಇನ್ನೊಂದು ವೀಡಿಯೋ ಮಾಡ್ಕೊಂಡು ಕೂಡ ಪೂಜೆ ಮಾಡ್ತಾ ಇರೋದು ಅಂದಿದ್ದಕ್ಕೆ ಫೈನಲಿ ಇದನ್ನು ಮಾಡ್ತಾ ಇರೋದೊಂದು ವೀಡಿಯೋ ಮಾಡಿದ್ದಾನೆ. ನಾನು ಕ್ಲೋಸಪ್ ಶಾರ್ಟ್ ಕೂಡ ಶೇರ್ ಮಾಡ್ತೀನಿ. ಅಷ್ಟರಲ್ಲಿ ನಾನು ಸಾಂಬ್ರಾಣಿ ಕಡ್ಡಿ ಪೂಜೆ ಮನೆ ಆಮೇಲೆ ಅವರು ಮಾಡಿ ಕಾಯಿ ಎಲ್ಲ ಕೂಡ ಹುರಿದು ಕೊಟ್ಟರು. ಅದಾದಮೇಲೆ ಕರ್ಪೂರ ಎಲ್ಲ ಕೂಡ ಇಳೆ ತೆಗ್ದು ಹಿಂಗೆ ಕಾಣುತ್ತೆ ಎಲ್ಲ ಅವ್ರ ಮನೆಯದೆಲ್ಲ ಇಟ್ಟು ಪೂಜೆ ಮಾಡಿದಾಗ ಒಂಥರ ಇಟ್ಸ್ ಲುಕ್ ಬ್ಯೂಟಿಫುಲ್. ಆ್ಯಂಡ್ ಪಾಪ ಸೇರ್ ನಾನು ನಮ್ಮ ಪಾಪನ ಇವತ್ತು ಮ್ಯಾಚಿಂಗ್ ಎಲ್ಲೋ ದಟ್ಟಿ ಫಾಲೋಸ್ ಆಗಿದ್ದಾವೆ ಇಬ್ರು. ಮ್ಯಾಚಿಂಗ್ ಅವನು ನೋಡಿ ಚೆನ್ನಾಗಿ ನೋಡ್ತಾರೆ ನೋಡೋ ಪಾಪ. ಎಲ್ಲರೂ ಹಿಂದೆ ಕಡೆ ಕಿಸ ಅಂತ ನಗ್ತಿದ್ದಾರೆ. ಆ್ಯಂಡ್ ನಮ್ಮ ಡ್ಯಾಡಿ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮನ್ನ. ಇವಾಗ ನಾವು ಸಮಾಧಿ ಪೂಜೆ ಮಾಡ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಕಮ್ ಲೆಟ್ಸ್ ಗೋ. ಇದು ನಮ್ಮ ಅಜ್ಜಿ ಸಮಾಧಿ. ನೀವು ನೋಡಿದ್ದೀರ ಮುಂಚೆಲ್ಲ ನನ್ನ ವೀಡಿಯೋದಲ್ಲಿ. ಆ್ಯಂಡ್ ಪೂಜೆ ಎಲ್ಲ ಕೂಡ ಆಯ್ತಿಲ್ಲಿ. ಎಲ್ಲರ ಬ್ಲೆಸ್ಸಿಂಗ್ಸ್ ಎಲ್ಲ ಕೂಡ ನಮಗೆ ಸಿಕ್ತು. ಆ್ಯಂಡ್ ನಮ್ಮ ಅಜ್ಜಿ ಸಮಾಧಿ, ಇದು ನಮ್ಮ ಅಜ್ಜಿಯವರ ಅತ್ತೆ ಸಮಾಧಿ ಪಕ್ಕದಲ್ಲಿ ಇದೆ. ಎಲ್ಲ ಕೂಡ ನೀಟಾಗಿ ಪೂಜೆ ಎಲ್ಲ ಕೂಡ ಮಾಡಿ ಅವ್ರನ್ನೆಲ್ಲ ಒಳ್ಳೇದು ಮಾಡಮ್ಮ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಸದಾ ಅಂತೆಲ್ಲ ಕೂಡ ಕೇಳ್ಕೊತ ನಾವು ತಂದಿರೋದೆಲ್ಲ ಕೂಡ ಇಟ್ಟು ಅರಿಶಿನ ಕುಂಕುಮ ಎಲೆ ಅಡಿಕೆ ಎಲ್ಲ ಕೂಡ ಇಟ್ಟು ಎಲ್ಲ ಕೂಡ ಹಾಕಿ ಬಟ್ಟೆ ಎಲ್ಲ ಇಟ್ಟು ಮನಸ್ಫೂರ್ತಿಯಾಗಿ ಪೂಜೆ ಮಾಡಿದ್ವಿ. ಇವಾಗ ನಮ್ಮ ಪಾಪ ಆಶೀರ್ವಾದ ತಗೋತಿದ್ದ ನೋಡಿ. ಆಶೀರ್ವಾದ ಯೂಶ್ವಲಾಗಿ ಇಲ್ಲಿ 6 ಸಮಾಧಿ ಇರೋದ್ರಿಂದ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗಿ ಮಾಡ್ಕೊಬರ್ತೀವಿ. ಹಂಗಾಗಿ ನನಗಿದು ಲೈಕ್ ಅಲ್ಲಿ ಜಾಸ್ತಿ ಮಾಡೋದಿರುತ್ತಲ್ಲ, ಅವಾಗ ವೀಡಿಯೋ ನನಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ನಂಗೆ ಒಂಥರ ಲೋ ಫೀಲ್ ಆಗೋಗುತ್ತೆ. ಅವಾಗ ನಮ್ಮ ಅಜ್ಜಿ ಸಮಾಧಿ ಎಲ್ಲ ಇದೆಯಲ್ಲ ಒಂಥರ ಇನ್ಯಾರನ್ನೂ ನಾವು ಅಲ್ಲಿ ನೋಡಿಲ್ಲ, ಬಟ್ ನೋಡಿರೋದು ನಮ್ಮ ಅಜ್ಜಿನ ಅಷ್ಟೇ. ಇನ್ನೂ ಸ್ವಲ್ಪ ದಿವಸ ದೇವರು ಉಳಿಸ್ಬೋದಿತ್ತೇನೋ ಅಂತ ಫೀಲ್ ಜಾಸ್ತಿನೇ ಆಗುತ್ತೆ ಅಲ್ಲಿಗೆ ಹೋದಾಗೆಲ್ಲ. ಆ್ಯಂಡ್ ಅಫ್ಕೋರ್ಸ್ ಅವರ್ ಬ್ಲೆಸ್ಸಿಂಗ್ಸ್ ವಿಲ್ ಬಿ ಆಲ್ವೇಸ್ ದೇರ್ ಅಂತ ಅಂದ್ಕೊಂಡು ಅಲ್ಲಿ ಪೂಜೆ ಎಲ್ಲ ಕೂಡ ಮುಗಿಸ್ಕೊಂಡು ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಪಾಪನೆಲ್ಲ ಕೂಡ ತೊಡೆ ಮೇಲೆಲ್ಲ ಕೂರಿಸ್ಕೊಂಡಿದ್ದೆ.
ಅದು ಕೂಡ ಆರಾಮಾಗಿ ವೀಡಿಯೋ ನೋಡ್ಕೊತಾ ಲೊಕೇಶನ್ ಸುತ್ತು ಹೆಂಗಿದೆ ಅಂತೆಲ್ಲ ಕೂಡ ನೋಡ್ಕೊತಾ ಇದ್ದ. ಅದಾದಮೇಲೆ ಇವಾಗ ಮನೆಗೆ ಹೋದ್ವಿ. ಎಲ್ಲೇ ಹೋಗಿ ಬಂದರೂ ಆರತಿ ತೆಗೆದು ಕಿಸ್ಟ್ ಮಾಡಿ ಏನಾದರೂ ದಿಷ್ಟಿ ಆಗಿದ್ದರೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಕಿಸ್ಟೆಲ್ಲ ಕೂಡ ತೆಗೆದು ಅವ್ರನ್ನ ಮನೆಗೆ ಕರ್ಕೋತೀವಿ ಒಳಗಡೆಗೆ. ಅದೇ ರೀತಿ ನಮ್ಮಮ್ಮ ಕೂಡ ಮಾಡ್ತಿದ್ದಾರೆ. ಇವತ್ತು ನಮ್ಮ ಅಜ್ಜಿ ಇದ್ದರೆ ತುಂಬ ಖುಷಿ ಪಡ್ತಿದ್ರು ಇವ್ರನ್ನೆಲ್ಲ ಹಾಡ್ಸೋದಕ್ಕೆ. ಆಗುತ್ತೆ ಕೆಲವೊಂದು ಸಲ ಮನೇಲೂ ಮಾತಾಡ್ತಾ ಇರ್ತಾರೆ. ಇದ್ದಿದ್ರೆ ಬಂದು ಅಷ್ಟು ಚೆನ್ನಾಗಿ ಮಾತಾಡಿಸ್ಕೊಟ್ಟಿದ್ರು. ಇಟ್ಸ್ ಟೂ ಅರ್ಲಿ ಅವ್ರು ಹೋಗಿದ್ದು ಅಷ್ಟೇ. ಇವಾಗ ಫೈನಲಿ ಫುಡ್ ಟೈಮ್. ಬೆಳಗ್ಗೆಯಿಂದ ಏನೋ ತಿಂದಿರಲಿಲ್ಲ ನಾನು ನಮ್ಮಮ್ಮ. ಹಾಗಾಗಿ ಇವಾಗ ಮನೇಲಿಟ್ಟು ಏನೆಲ್ಲ ಪೂಜೆ ಮಾಡಿದ್ನಲ್ಲ ಅದನ್ನೇ ನೀಟಾಗೆಲ್ಲ ಕೂಡ ಫಸ್ಟ್ ಹಾಕ್ಕೊಂಡು ಖಾಲಿ ಮಾಡಿದೆ. ಆ್ಯಂಡ್ ನಾನು ನಿಮಗೆ ವೀಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೀನಿ, ನಮ್ಮನೇಲಿ ಹಬ್ಬಕ್ಕೆಲ್ಲ ಒಬ್ಬಟ್ಟು ಈ ಥರ ಪಲ್ಯಗಳು, ಇನ್ನು ಎಣ್ಗಾಯಿ ಪಲ್ಯ ಮಿಸ್ಸಿಂಗ್ ನನ್ನ ಪ್ಲೇಟಲ್ಲಿ, ಮತ್ತು ವಡೆ, ಅನ್ನ, ಸಾರು, ಚಿತ್ರಾನ್ನ, ಒಬ್ಬಟ್ಟಿನ ಸಾರು ಸ್ಪೆಷಲ್. ಏನೋ ಈ ಸರಿ ಒಬ್ಬಟ್ಟಿನ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಅದಕ್ಕೆ ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೀನಿ, ನಮ್ಮ ಅಕ್ಕ ಬಂದಮೇಲೆ ಇನ್ನೊಂದ್ಸರಿ ಮಾಡು, ನಮ್ಮ ದೀಪಕ ರಾಜಕ್ಕೆ ಬರ್ತಾಳಲ್ಲ ಅವಾಗ ಇನ್ನೊಂದ್ಸರಿ ಮಾಡು ಒಬ್ಬಟ್ಟಿನ ಸಾರೆಲ್ಲ ಅಂತ ಹೇಳ್ತಾ ಇದ್ದೀನಿ. ಇವಾಗ ಊಟ ಎಲ್ಲ ಕೂಡ ಮಾಡಿ ಕೂತ್ಕೊಂಡಷ್ಟರಲ್ಲಿ 4:15 ಹಂಗೆ ನಮ್ಮಪ್ಪ ಡೈರಿಗೆ ಹೋದ್ರು. ಹೆಂಗೆ ಹೋಯ್ತು ಕಂಪ್ಲೀಟ್ ಹೋಲ್ ಡೇ ಅಂತಲೇ ನನಗೆ ಗೊತ್ತಾಗಿಲ್ಲ. ಅಷ್ಟು ನೀಟಾಗಿ ಖುಷ್ಕಂತ ಹೊರಟೋಯ್ತು ಹೋಲ್ ಡೇ. ಬ್ಯುಸಿ ಅಲ್ಲೇ ಹೋಲ್ ಡೇ ಹೊರಟೋಯ್ತು. ಇವಾಗ ಊಟ ಎಲ್ಲ ಕೂಡ ಮಾಡಿ ನಮ್ಮ ದಿನನ ಎಂಡ್ ಮಾಡಬೇಕು. ಆ್ಯಂಡ್ ಇನ್ನೂ ಕಾಲೇಜ್ ವರ್ಕೆಲ್ಲ ಸ್ವಲ್ಪ ಪೆಂಡಿಂಗ್ ಇತ್ತು, ಅದನ್ನೆಲ್ಲ ಕೂಡ ಮುಗಿಸ್ಕೊಂಡೆ. ಸೊ ಹಂಗಾಗಿ ನೀವು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿರಿ, ನಿಮಗೂ ಅದರದ್ದು ಬಗ್ಗೆ ಎಲ್ಲ ಒಂದು ಅಪ್ಡೇಟ್ ಸಿಗುತ್ತೆ. ಓಕೆನಾ? ಇವಾಗ ಊಟ ಎಲ್ಲ ಕೂಡ ಮುಗಿಸಿ ಸಾಮಾನೆಲ್ಲ ಹಂಗೆ ಬಿಟ್ಬಿಟ್ಟೆ ಹೋಗಿದ್ದೆ. ಆಮೇಲೆ ಬಂದು ತೊಳೆದುಕೊಟ್ಟೆ ಸಾಮಾನ, ಗೊತ್ತಾ? ನೀವೆಲ್ಲರೂ ಕೂಡ ಇಷ್ಟೊತ್ತು ನಮ್ಮ ಮನೇಲಿ ಯಾವ ರೀತಿ ಇತ್ತು ಹಬ್ಬ ಸೆಲೆಬ್ರೇಷನ್ ಅಂತೆಲ್ಲ ಕೂಡ ನೋಡಿದ್ದೀರಾ. ಆ್ಯಂಡ್ ನಾವು ಐ ಆಮ್ ಬ್ಯಾಕ್ ಟು ಮೈ ಅಕಾಡೆಮಿಕ್ಸ್. ಮತ್ತೊಂದು ವೀಡಿಯೋ ಅಸೈನ್ಮೆಂಟ್ನ ಶೂಟ್ ಮಾಡಬೇಕು, ರೆಕಾರ್ಡ್ ಮಾಡಬೇಕು ಯೂಟ್ಯೂಬ್ಗೆ ಹಾಕೋಕ್ಕೆ. ಅದಕ್ಕೋಸ್ಕರ ಅದನ್ನು ಓದೋಣ ಅಂತ PPT ರೆಡಿ ಮಾಡಬೇಕು, ಅದಕ್ಕೆ ಪ್ರಿಪೇರ್ ಆಗಬೇಕು. ಅದಕ್ಕೆ ಬರ್ತಾಯಿದ್ದೀನಿ. ಅವ್ರಿಗೆ ಆಡಕತ್ತೆ ಜೋಗಲಲ್ಲಿ ಕಟ್ಟಿದ್ದೀವಿ ಇಬ್ಬರಿಗೂ ಒಂದೊಂದು. ಅದು ನೀವೇ ಇದ್ದದ್ದು ಗ್ರೀನ್ ಕಲರು. ಬನ್ನಿ ಇವಾಗ ಹೋಗುವ. ಕಮ್ಲಚ್ಗ ನಾವು ಸದ್ಯಕ್ಕೆ ನನ್ನ ರೂಮು, ಇದು ಟ್ರಾಲಿ ಅಂತ, ಇಲ್ಲಿ ಕವರ್ಗಳಂತೆ, ಬಟ್ಟೆಗಳು, ಮಾವಿನ ಹಣ್ಣು ಅಂತೆಲ್ಲ ಇದೆ ರೂಮಲ್ಲಿ. ಮನ್ಸಿನ ಮೇಲೆ ಎಲ್ಲ ಸ್ವಲ್ಪ ಸ್ಟಫ್ನ ಕ್ಲೀನ್ ಕೂಡ ಮಾಡಬೇಕು. ಆ್ಯಂಡ್ ಐ ವಾಂಟ್ ಟು ಡೂ PPT ಫಾರ್ ಮೈ ಯೂಟ್ಯೂಬ್ ವಿಡಿಯೋ ಅಸೈನ್ಮೆಂಟ್. ನಿಮ್ಮೆಲ್ಲರಿಗೂ ಕೂಡ ನಮ್ಮನೇಲಿ ಯುಗಾದಿ ಹಬ್ಬದ ಸೆಲೆಬ್ರೇಷನ್ ವೀಡಿಯೋ ನೋಡಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇವಾಗ ಸಂಜೆ ಎಲ್ಲ ಕೂಡ ಸ್ವಲ್ಪ ಹೊತ್ತು ಫ್ಯಾಮಿಲಿ ಜೊತೆ ಎಲ್ಲ ಕೂಡ ಟೈಮ್ ಸ್ಪೆಂಡ್ ಮಾಡಿ ನನ್ನ ವೀಡಿಯೋ ಅಸೈನ್ಮೆಂಟ್ ಮುಗಿಸ್ಬಿಟ್ಟು ಅದಾದಮೇಲೆ ಮಲ್ಕೊಂಬಿಟ್ಟಿದ್ದೆ. ಸ್ವಲ್ಪ PPT ಮಾಡಿ ರೆಡಿ ಮಾಡಿ ಮಲ್ಗಿಬಿಟ್ಟಿದ್ದೆ. ಅದಾದಮೇಲೆ ಎದ್ದು ಸ್ವಲ್ಪ ಫ್ರೆಶನ್ ಅಪ್ ಆಗಿ ಮನೇಲಿ ಪೂಜೆ ಕೂಡ ಎಲ್ಲ ಕೂಡ ಮಾಡಿ ಸಂಜೆ ವೀಡಿಯೋ ಅಸೈನ್ಮೆಂಟ್ ಎಲ್ಲ ಕೂಡ ರೆಕಾರ್ಡ್ ಮಾಡಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಸ್ವಲ್ಪ ಚಿಟ್ ಮಾಡಿ ಕಾರ್ಡ್ಸ್ ಎಲ್ಲ ಕೂಡ ಹಾಡಿ ಇವಾಗ ಊಟ ಮುಗಿಸ್ಕೊಂಡು ಮಲ್ಗೋಣ ಅಂತ ಬಂದೆ. ಆ್ಯಂಡ್ ವಿಡಿಯೋ ಎಂಡ್ ಮಾಡಬೇಕಲ್ಲ, ಐ ಆಮ್ ಎಂಡಿಂಗ್ ದಿಸ್ ವಿಡಿಯೋ. ನಿಮ್ಗೆಲ್ಲರಿಗೂ ಕೂಡ ಹಬ್ಬದ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮ ಮನೆಯಲ್ಲೆಲ್ಲ ಯಾವ ರೀತಿ ಹಬ್ಬ ಮಾಡಿದ್ವಿ ಅಂತ ನನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ. ನಾನು ವಿಡಿಯೋ ಆಕಾಶಲ್ಲಿ ಅಫ್ಕೋರ್ಸ್ ಯುಗಾದಿ ಮುಗ್ದಿರುತ್ತೆ. ಇದಿಷ್ಟು ಹಬ್ಬದ ಒಂದು ವ್ಲಾಗ್ ಆಗಿತ್ತು. ನಿಮಗೆಲ್ಲ ಇಷ್ಟ ಆಗಿದೆ ಫ್ರೆಂಡ್ಸ್, ಫ್ಯಾಮಿಲಿ, ವೆಲ್ ವಿಶಸ್ಗೆ ಎಲ್ಲರೂ ಕೂಡ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಅಲ್ಲಿ ತನಕ ಖುಷಿ ಆಗುತ್ತೆ. ಬೈ ಬೈ. ಐ ಆಮ್ ಸೈನಿಂಗ್ ಆಫ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್.